ಮುತ್ತತ್ತಿಗೆ ಹೋಗುವ ನೋಡಲು ಕಾವೇರಿ ಸ್ನಾನ ಮಾಡುವ ತಪ್ಪನ ವರವ ಬೇಡುವ ಗಿಡ ಮರಗಳ ನದಿಗಳು ಮುತ್ತೂರಾಯನ ಕ್ಷೇತ್ರವು ಗಿಡ ಮರಗಳ ನದಿಗಳು ಮುತ್ತೂರಾಯನ ಕ್ಷೇತ್ರವು ಮುತ್ತತಿಲಿ ನಿಲ್ಲಿಸವರೇ ಗರಡು ಗಂಬವೋ ಮುತ್ತತಿಲಿ ನಿಲ್ಲಿಸವರೇ ಗರಡು ಗಂಬವು ಮುತ್ತತ್ತಿಗೆ ಹೋಗುವ ಮುತ್ತೂರಾಯನ ನೋಡಲು ಕಾವೇರಿ ಸ್ನಾನ ಮಾಡುವ ಮುತ್ತಪ್ಪನ ವರವ ಬೇಡುವ ನಾವೆಲ್ಲರುವೆ ತಪ್ಪನ ವರವ ಬೇಡುವ ವಂಗೆ ಮರದಡಿಯಲ್ಲಿ ಕುಳಿತ ಮುತ್ತಪ್ಪ ಸ್ವಾಮಿ ಕಕ್ಕೆ ಮರದಡಿಯಲ್ಲಿ ನೆಲ ಸಾರೋ ಕಕ್ಕೆ ಮರದಡಿಯಲ್ಲಿ ನೆಲ ಸಾರೋ ಮುತ್ತತ್ತಿಗೆ ಹೋಗುವ ಮುತ್ತೂರಾಯನ ನೋಡಲು ಕಾವೇರಿ ಸ್ನಾನ ಮಾಡುವ ಮುತ್ತಪ್ಪನ ವರವ ಬೇಡುವ ಮುತ್ತಪ್ಪನ ವರವ ಬೇಡುವ ನಾವೆಲ್ಲರುವೆ ಮುತ್ತಪ್ಪನ ವರವ ಬೇಡುವ ತಂದನ್ನ ತಾನ ಮುತ್ತತ್ತೂರಾಯ ತಂದನ್ನ ಮುತ್ತತ್ತೂರಾಯ ಬೆಳಗಿನೆಲ್ಲೆತ್ತಿ ಯಾರಾರ ನೆನೆದೇವೋ ಸ್ವಾಮಿ ಮುತ್ತಯ್ಯನ ದೇವೋ ತಂದಾನ ಮುತ್ತತ್ತೂರಾಯ ತಂದಾನ ಸ್ವಾಮಿ ಮುತ್ತಯ್ಯನ ಪಾದವ ನೆನೆದಾರಿ ಒದ್ದಿದ್ದ ಪಾಪ ಪರಿಯಾರ ತಂದಾನ ಮುತ್ತತ್ತೂರಾಯ ತಂದಾನ ಕಕ್ಕೆ ಸಪ್ಪಿಗೆ ಒಲದ ಕವಲು ನಾಮಕ್ಕೆ ಒಲದ ಭಕ್ತರಿಗೆ ಸ್ವಾಮಿ ಬಲಿದಾನೋ ತಂದಾನ ಮುತ್ತತ್ತೂರಾಯ ತಂದಾನ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಶ್ರೀ ಮುನ್ನಾರಾಯಣ ಎತ್ತೊಂದರಗಳಿಗೆ ನೆನೆದೇವೋ ತಂದನ್ನ ನಾರಾಯಣ ತಂದಾನ ಶಂಕರ ಗೋವಿಂದ ಹೌದು ಹೌದು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಶ್ರೀ ಮುನ್ನಾರಾಯಣ ನಾರಾಯಣ ನಾರಾಯಣ ಆ ಶ್ರೀ ಮುನ್ನಾರಾಯಣ ಕ್ಷೇತ್ರಾವಿಗದಲ್ಲಿ ದುಷ್ಟರ ಸುವಾರುಗೋಸ್ಕರವಾಗಿ ಅವತಾರ ಎತ್ತಿರ್ತಕ್ಕಂಥ ಕಥೆಯು ಇದು ನಮ್ಮ ನಿಮ್ಮ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರವು ಈ ಕತೆ. ಸರಿ ಹೇಳೋಣ. ಹೀಗಿರುವಾಗ ಅಯೋಧ್ಯ ಪಟ್ಟಣದಲ್ಲಿ ದಶರಥ ಮಹಾರಾಜ ಅವರಿಗೆ ಮಕ್ಕಳ ಭಾಗ್ಯ ಮೊದಲಿಲ್ಲ ತಂದಾನ ದಶರಥನಿಗೆ ತಂದಾನ ಅಯೋಧ್ಯ ಪಟ್ಟಣದಲ್ಲಿ ಹೌದಪ್ಪ. ದಶರಥ ಮಹಾರಾಜನಿಗೆ 3 ಜನ ಮಡದಿರಿದ್ರಂತೆ. ಸರಿ ಕಣಣ. 3 ಜನ ಮಡದಿರಿದ್ರು ಕೂಡ ಅವ್ರಿಗೆ ಮಕ್ಕಳು ಭಾಗ್ಯವಿರಲಿಲ್ಲ, ಇಲ್ಲ ಇಲ್ಲ, ಪುತ್ರ ಸಂತಾನವಿರಲಿಲ್ಲವಂತೆ. ಅಯ್ಯೋ ಪಾಪ. ದಿನನಿತ್ಯ ಮಕ್ಕಳೆಂಬುವ ಚಿಂತೆ ಬೆಳಗಿನೇ ಕೊರಗುತ್ತಾ ಇರುವರಂತೆ. ಕೆಲವರು ಹಂಗೆ ಯೋಚನೆ ಮಾಡ್ತಾರೆ ಹೇಳೋಣ. ಪರಮಾತ್ಮ, ಶಿವ, ನಮಗೆ ಸಿರಿ ಸಂಪತ್ತು ಬೇಕಾದಂತ ಭಾಗ್ಯ ಇದ್ರು ಕೂಡ ನಮಗೆ ಮಕ್ಕಳೆಂಬುವ ಭಾಗ್ಯ ನಮಗಿಲ್ಲವಲ್ಲ ಶಿವ ಅಂತೇಳಿ ದಿನನಿತ್ಯವೂ ಚಿಂತೆ ಬೆಳಗ್ಗೆ ಕೊರಗುವಾಗ ಅವರು ಒಂದಲ್ಲ ಒಂದು ದಿನ ಶರೀರವಾಣಿ ನುಡಿತಾ ಇರೋದಂತೆ. ಏನಂತ ಹೇಳೋಣ? ದಶರಥ ಮಹಾರಾಜನೇ, ಪುತ್ರಕಾಮಿ ಇಷ್ಟಿ ಯಾಗಗಳನ್ನು ಮಾಡಿದರೆ ನಿಮಗೆ ಮಕ್ಕಳ ಸಂತಾನವಾಗುವುದು.
ಆ ಪುತ್ರ ಕಾಮಿಷ್ಟಿ ಯಾಗಗಳನ್ನು ನೀವು ಮಾಡಿ ಅಂತೇಳಿ ಶ್ರೀರವಾಣಿಯಾಗಿ ಆವಾಗ ನುಡಿತು. ಸರಿ. ಆಗ ದಶರಥ ಮಹಾರಾಜನು ಆ ಯಾಗಕ್ಕೆ ಸಿದ್ಧನಾಗಿರೋನಂತೆ. ಅವರು ಈ ಕಡೆ ಆಂಜನ ದೇವಿಗೆ ಗಂಡ ಕೇಸರಿ ರಾಜ ಅಂತ ಹೇಳಿ ನಿಜ. ಅವರು ದಂಪತಿ ಸಹಿತವಾಗಿ ಅಯ್ಯೋ ಪರಮಾತ್ಮ, ಶಿವ ನಮಗೂ ಬೇಕಾದಂತ ಭಾಗ್ಯವೇ ಇದೆ, ನಮಗೆ ಸಿರಿ ಸಂಪತ್ತು ಮುತ್ತುರತ್ನವೇ ಇದೆ. ಏನಿದ್ರೆ ಏನು ಪರಮಾತ್ಮ, ನಮಗೆ ಹೊಟ್ಟೆ ಒಳಗೆ ಮಕ್ಕಳ ಸಂತಾನವಿಲ್ವಲ್ಲ ಶಿವ ಅಂತೇಳಿ ದಿನನಿತ್ಯ ಅವರು ಮಕ್ಕಳೆಂಬ ಚಿಂತೆ ಒಳಗೆ ಕೊರಗುತ್ತಾ ಕುಂತಿರುವರಂತೆ. ನಮ್ಮಂಗೆ ಕಣ್ ಹೇಳೋಣ. ಕೊರಗುತ್ತಾ ಕುಂತಿರುವಾಗ ಒಂದಲ್ಲ ಒಂದು ದಿನ ಒಬ್ಬ ಋಷಿಗಳು ಬಂದು, ಹೌದಪ್ಪ, ಅಮ್ಮ ಆಂಜನ ದೇವಿ, ನೀನು ಆ ವಾಯುದೇವನನ್ನ ಕುರಿತಿ ತಪಸ್ಸುಗಳನ್ನು ಮಾಡಿದರೆ ನಿನಗೆ ಮಕ್ಕಳ ಭಾಗ್ಯ ದೊರಕುವುದು ಚಂದನ. ಅಂಜನ ದೇವಿ ಆಗಂದ ಮಾತಾ ಕೇಳ್ಕೊಂಡು ಆಂಜನ ದೇವಿ ಸ್ನಾನ ಮಡಿಗಳ ಮಾಡಿ ಮಡಿಯ ಸೀರೆಯ ಹುಟ್ಟಿ ಅರಿಶಿಣ ಕುಂಕುಮ ಹಣೆ ಮೇಲೆ ಧರಿಸಿಕೊಂಡು ಯಾಗಕ್ಕೆ ತಾಯಿ ಬರುತ್ತಾಳೆ ಚಂದನ. ಅಂಜನ ದೇವಿ ತಾಯಿ ಆಂಜನ ದೇವಿ. ಹೌದಪ್ಪ. ಆ ಋಷಿಗಳು ಯಾವಾಗ ಹೇಳಿದ್ರು, ಹಾ ಪರಮಾತ್ಮ, ಶಿವ ಕಂದೆನುತ್ತಾ ಸ್ನಾನ ಮಡಿಗಳನ್ನು ಮಾಡಿ ಹಣೆ ಮೇಲೆ ಅರ್ಶಿಣ ಕುಂಕುಮವನ್ನು ಧರಿಸಿ ಅವರು ಹಂಡಮಲೆಗೆ ದುಂಡಮಲೆಗೆ ಮಂಡೇ ತುಂಬ ಮುಡಿಕೊಂಡು ತನ್ನ ಗಂಡನಾದ ಕೇಸರಿ ರಾಜ ಆಂಜನ ದೇವಿ ಇಬ್ರು ದಂಪತಿ ಸಹಿತವಾಗಿ ತಪಸ್ಸುಗೋಸ್ಕರ ಬರ್ತಾ ಇರೋರಂತೆ. ಮಕ್ಕಳಿಗೋಸ್ಕರ ಆ ಬೆಟ್ಟ ಈ ಬೆಟ್ಟ ಮಧ್ಯ ಕಣಿಮೆ ಬೆಟ್ಟ, ಆ ಕಣಿಮೆ ಬೆಟ್ಟ ಘೋರಾರಣ್ಯದ ಕಾಡಲ್ಲಿ ಆ ವಾಯುದೇವನ್ನ ಕುರಿತಿ ತಪಸ್ಸು ಮಾಡ್ತಾ ಇರೋರಂತೆ. ಆಂಜನ ದೇವಿಯು ಗಂಡ ಹೆಂಡತಿ ಇಬ್ರು ತಪಸ್ಸು ಮಾಡುವಾಗ ಆ ಕಡೆ ಅವರ ತಪಸ್ಸಿಗೆ ಮೆಚ್ಚಿ ವಾಯುದೇವನು ಬಂದು ಪ್ರತ್ಯಕ್ಷವಾಗಿ ನಿಂತ್ಕೊಂಡು, ಅಮ್ಮ ಆಂಜನ ದೇವಿ, ನಿನಗೇನು ಭಾಗ್ಯ ಬೇಕು ಹೇಳ್ತಾಯಿ. ಸ್ವಾಮಿ ವಾಯುದೇವರೇ, ನನಗೆ ಸಿರಿ ಸಂಪತ್ತು ಭಾಗ್ಯವೇ ಇದೆ ಸ್ವಾಮಿ. ನನಗೆ ನನ್ನ ಹೊಟ್ಟೆ ಒಳಗೆ ಮಕ್ಕಳ ಭಾಗ್ಯ ಅನ್ನೋದು ಇಲ್ಲ ಪರಮಾತ್ಮ. ಶಿವ ನನಗೆ ಮಕ್ಕಳ ಭಾಗ್ಯಗಳನ್ನ ಕೊಡಿ ಸ್ವಾಮಿ, ಕೊಡಿ ಅಂತೇಳಿ ಆಂಜನ ದೇವಿ ಕೇಳ್ಕೊಳ್ಳುವಾಗ ಆ ವಾಯುದೇವ ಹೇಳ್ತಾರಂತೆ, ಸಭಾಸ್ ತಾಯಿ, ಒಪ್ಕೊಂಡೆ ನಿನ್ನ. ನೋಡು, ನಿನ್ನ ಸತ್ಯ ಭಕ್ತಿಗೆ ಮೆಚ್ಚಿ ನಾನು ಒಂದು ಗಂಡು ಸಂತಾನಗಳನ್ನು ಕೊಡ್ತಾ ಇದ್ದೀನಿ, ನಿನಗೆ ಹೋಗಮ್ಮ ಅಂತೇಳಿ ಯಾವಾಗ ಆಶೀರ್ವಾದಗಳ ಮಾಡಿ ಆ ವಾಯುದೇವನ ಒಂದು ಗಂಡು ಸಂತಾನ ಕೊಟ್ಟರಂತೆ. ಹೌದಪ್ಪ. ಆಗ ಆಂಜನ ದೇವಿಗೆ ಬಹಳ ಸಂತೋಷ ಆಯಿತು. ಸಂತೋಷ ಬರೋ ಮಾತಾಡೋಣ. ತನ್ನ ಗಂಡನಾದ ಕೇಸರಿ ರಾಜನ ಕರ್ಕೊಂಡು ಮನೆಗೆ ಬಂದು ಆಂಜನ ದೇವಿ ಆದವಳು ಅವತ್ತೊಂದು ದಿವಸ ಅಂದಾನಗಳನ್ನು ಮಾಡಿಸಿ ಅವರ ಮನೆ ಒಳಗೆ ಚೊಕ್ಕಗಳನ್ನು ಮಾಡಿ ದಿನನಿತ್ಯ ಕಾಲ ಕಳೀತಾ ಇರೋಳಂತೆ. ಆಂಜನ ದೇವಿಗೆ ಸಂತೋಷದಿಂದ ಕಾಲ ಕಳೆಯುವಾಗ ತಾಯಿಗೆ 1, 2, 3, 4, 5, 6, 7, 8, 9 ತಿಂಗಳು ಗರ್ಭಾವತಿ ಆಗಿರೋಳಂತೆ. ಒಂದಲ್ಲ ಒಂದು ದಿನ ಆಂಜನ ದೇವತೆ ಗರ್ಭವತಿ ಆಗಿರುವಾಗ ತುಂಬು ಶನಿವಾರ ದಿವಸ ವಾಯುದೇವನ್ನ ನೆನೆಯುತ್ತಾ ಅವಳು ಗಂಡು ಮಗಾವ ಅಡೆದಾಳು ಅಂಜನ ದೇವಿ. ಆಂಜನಾ ದೇವಿ ಗಂಡು ಮಗವನ್ನ ಹಡೆದಿರೋಳಂತೆ. ಈ ಭೂಲೋಕಕ್ಕೆ ಗಂಡು ಮಗ ಜನಿಸಿದ ಮೇಲೆ ಹೌದು, ಆ ಮಗುವಿಗೆ ಸೂತ್ರಗಳನ್ನು ಕಳೆದು 7 ದಿನಕ್ಕೆ ನಾಮಕರಣಗಳನ್ನು ಮಾಡ್ತಾ ಇರೋರಂತೆ. ಯಾಕಪ್ಪ? ಹೇಗೆ ಅಂದ್ರೆ ಆ ವಾಯುದೇವನು ಕಣಿಮೆ ಒಳಗೆ ಬಂದು ನಮಗೆ ಮಕ್ಕಳ ಸಂತಾನ ಕೊಟ್ಟದಕ್ಕೆ ನಮಗೆ ಇವನಿಗೆ ಕಣಿಮೆ ಆಂಜನೇಯ ಅಂತೇಳಿ ನಾಮಕರಣಗಳನ್ನು ಮಾಡಿರೋರಂತೆ. ನಿಜ ಕಣ್ ಹೇಳೋಣ. ನಾಮಕರಣಗಳನ್ನು ಇಟ್ಟಿ ಆ ಮಗುವನ್ನ ತೊಟ್ಲೊಳಗಡೆ ಮನಗಿಸಿ ಅಂದಾಚಂದದಿಂದ ಜೋಗುಳಗಳನ್ನು ಪಾಡುವರಂತೆ. ಯಾಕಪ್ಪ? ಜೋ ಜೋ ವೀರಾಂಜುಣಯ್ಯ, ಜೋ ಜೋ ವೀರಾಂಜುಣಯ್ಯ, ತಣ್ಣನೆಯಾಸಿ ಕಂಗಾಳಿ ಬೀಸಿ ಕಂದನಾಲಿಯ ಪಾಡಿಸಿ ಕಂದನ ಲಾಲಿಯ ಪಾಡಿಸಿ ಜೋ ಜೋ
ಕಂದನ ಜೋಗುಳ ಪಾಡಿಸಿ ಕಂದನ ಜೋಗುಳ ಪಾಡಿಸಿ ಜೋ ಜೋ ವೀರಾಂಜುಣಯ್ಯ ಜೋ ಜೋ ವೀರಾಂಜುಣಯ್ಯ. ಈ ಪ್ರಕಾರವಾಗಿ ಹೌದು, ಆ ಮಗುವನ್ನ ಹಂದಾಚಂದದಿಂದ ಲಾಲಿಗಳನ್ನ ಪಾಡಿರೋರಂತೆ. ಆಸೆಗೋಸ್ಕರ ಲಾಲಿಗಳನ್ನ ಪಾಡಿ ಆ ಮಗುವನ್ನ ಸಾಕ್ಬೇಕಾದ್ರೆ ಹೌದಪ್ಪ. ಒಂದಲ್ಲ ಒಂದು ದಿನ ಆ ಮಗುವನ್ನ ಮನೆ ಒಳಗೆ ಹುಳ್ಳಾಕ್ಬಿಟ್ಟು ಆಂಜಿನ ದೇವಿ ಗಂಗೆ ತರಬೇಕಂತೇಳಿ ಹೊರಟಿರೋರಂತೆ. ಅವ್ರ ತಾಯಿ ಆ ಕಡೆ ದಶರಥ ಮಹಾರಾಜನು ಪುತ್ರ ಕಾಮಿಷ್ಟಿ ಯಾಗಗಳನ್ನು ಮಾಡಿ ಅವರಿಗೆ 4 ಜನ ಮಕ್ಕಳುಗಳನ್ನು ಹುಟ್ಟಿರೋರಂತೆ. ಹೌದಪ್ಪ. ಯಾರ್ಯಾರು? ಯಾರಪ್ಪ? ರಾಮ, ಲಕ್ಷ್ಮಣ, ಶತ್ರುಘ್ನ, ಭರ್ತ. ನಿಜ. ಅವರಿಗೆ 4 ಜನ ಮಕ್ಕಳು ಹುಟ್ಟಿ ಆ ಕಡೆ ಅವರು ಬೆಳೀತಾ ಇರೋರಂತೆ, ಈ ಕಡೆ ಆಂಜನೇಯ ಬೆಳೀತಾ ಇರೋನಂತೆ. ಸರಿ. ಆಂಜನೇಯ ಬೆಳಿಬೇಕಾದ್ರೆ ಒಂದಲ್ಲ ಒಂದು ದಿನ ಈ ತಾಯಿ ಗಂಗೆಗೆ ಹೋದಾಗ ಮಗು ಮನೇಲಿ ಉಳ್ಳಾಕ್ಬಿಟ್ಟು ಹೌದಪ್ಪ. ಆ ಮಗು ತಪ್ಪಜ್ಜಾಕೊಂಡು ಮನೆ ಒಳಗಡೆಯಿಂದ ಈಚೆ ಕಡೆ ಬರ್ಬೇಕಾದ್ರೆ ಈ ಕಡೆ ಸೂರ್ಯ ರುದಿವಾಗಿ ಬರ್ತಾ ಇರೋರಂತೆ. ಹುಟ್ಟು ಬರ್ತಾ ಇತ್ತು. ಆ ಮಗಿನ ಕಣಿಗೆ ಆ ಸೂರ್ಯ ಯಾವ ರೀತಿ ಕಂಡ್ರು ಅಂದ್ರೆ ಹೆಂಗಪ್ಪ? ಒಂದು ಹಣ್ಣಿನ ಆಕಾರ, ಹೌದು, ಕೆಂಪಟ್ಟ ಕೆಂಪ್ಗೆ ಗುಂಡು ಗುಂಡದಕ್ಕೆ ಒಂದು ಹಣ್ಣಿನ ಆಕಾರವಾಗಿ ಆ ಮಗಿನ ಕಣಿಗೆ ಸೂರ್ಯದೇವ ಕಂಡುಬಿಟ್ರಂತೆ. ಸೇವೆಣ್ ಕಂಡಂಗ ಆಗೋಯ್ತು. ಅವಾಗ ಈ ಮಗು ಓಹೋ ಯಾವುದೋ ಹಣ್ಣಿದೆ ಅಲ್ಲಿ ಹಣ್ಣನ್ನ ಹಿಡ್ಕೊಂಡು ನಾನು ತಿನ್ಬೇಕಂತೇಳಿ ಈ ಮಗು ಈಚೆ ಕಡೆ ಬಂದು ಅಯ್ಯ ಆಕಾಶ ಮಾರ್ಗ ಆರುತ್ತಾನೆ ಆಂಜುಣಯ್ಯ ಆಕಾಶ ಮಾರ್ಗ ಹಾರಿದರಂತೆ ಆಂಜನೇಯ. ಈ ಸೂರ್ಯದೇವ ನೋಡ್ಕೊಂಡ್ರು. ಓಹೋ ಈ ಮಗು ಈ ಪ್ರಕಾರವಾಗಿ ಈ ರೋಸ್ನಲ್ಲಿ ಬರ್ತಾ ಇದೆಯಲ್ಲ ನನ್ನ ಹತ್ರ ಚಿನ್ನಕ್ಕೆ ಅಂತೇಳಿ ಸೂರ್ಯದೇವನೇ ಗಡ 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 ಗಡನೆ ನಡುಗುತ್ತಾ ಮರಿಯಾಯ್ತಾ ಇರೋರಂತೆ ಸೂರ್ಯನು. ಹೌದಪ್ಪ, ಭಯ ಬಂದ್ಬಿಡ್ತು. ಮರಿಯಾಗುವಾಗ ಈ ಕಡೆ ನೋಡ್ಕೊಂಡ್ರು ದೇವೇಂದ್ರರು. ಓಹೋ ಈ 3 ದಿನದ ಮಗುವೆ ಸೂರ್ಯದೇವನ್ನ ತಿನ್ನಿಕೊಯ್ತದಲ್ಲ, ಎಷ್ಟು ಅಹಂಕಾರ ಇರಬೇಕು ದುರಾಂಕಾರ ಇರಬೇಕು ಅಂತೇಳಿ ಆ ಮಗುವಿಗೆ ಆಂಜನೇಯನಿಗೆ ಎತ್ತದೆ ಕಪಾಲ್ ಕೊಡ್ಬಿಟ್ರಂತೆ ಢಮ್ ಅಂತ. ಫೈಟ್. ಈ ಮಗು ಆಕಾಶದಲ್ಲಿ ಪಕ್ಷಿ ಯಾವ ರೀತಿ ಹೋಯ್ತದೆ ಅದೇ ಪ್ರಕಾರವಾಗಿ ಹೋಯ್ತಿರುವಂತ ಮಗು ಕೆಳಗಡೆ ಸಮುದ್ರಕ್ಕೆ ಬಿದ್ದಿರೋದಂತೆ. ಆಗ ಅಲ್ಲಿ ಆಂಜನೇಯ ದೇವೇಂದ್ರ ಒಡೆದಿಟ್ಕೆ ಈ ಮಗು ಸಮುದ್ರಕ್ಕೆ ಬಿದ್ದಾಯ್ತು. ಈ ಸಮುದ್ರದಲ್ಲಿ ಇರ್ತಕ್ಕಂಥ ಮೀನುಗಳು, ಹಾವು, ಚೌಳು, ಮೀನುಗಳು, ಆಮೆಗಳು, ನಳ್ಳಿಗಳು, ಏನು ಬೇಕಾದಂತ ನೀರು ಪ್ರಾಣಿಗಳೆಲ್ಲ ಕಂಡ್ಕಂಡನೆ ಕಿತ್ಕೊಂಡು ತಿಂತಾ ಇರುವಂತೆ. ಆ ಮಗಿನಲ್ಲಿ ಈ ಕಂಡ್ಕಂಡನೆ ಬುಡಿಸ್ಕೊಂಡು ತಿನ್ನೋದ ಯಾರು ನೋಡ್ಕೊಂಡ್ರು? ಯಾರನ್ನು? ವಾಯುದೇವ ನೋಡ್ಕೊಂಡ್ರು. ಓಹೋ ಹಾ ಹಾ ಈ ಮಗುವಿಗೆ ನನ್ನ ಹೊರಬಲದಲ್ಲಿ ಹುಟ್ಟಿರ್ತಕ್ಕಂತ ಈ ಮಗು ಕಂದ ಕೆಲವೋ ದೇವೇಂದ್ರ ಆ ಮಗುವಿಗೆ ಕಪಾಲ್ ಕೊಡದಿ ಸಮುದ್ರಕ್ಕೆ ಕೆಡಗಿ ಇವತ್ತು ಪ್ರಾಣ ಹೋಗೋ ರೀತಿ ಮಾಡಿದೆಯಲ್ಲ, ನೀನು ಇವತ್ತು ನಿನ್ನಟ್ಟ ನಾವು ಸ್ವಲ್ಪ ನಾನು ನೋಡ್ತೀನಿ ಅಂತೇಳಿ ವಾಯುದೇವನು ಆ ಮಗುವನ್ನ ಸಮುದ್ರದಿಂದ ಈಚೆ ಕಡೆ ಎತ್ಕೊ ಬರ್ಬೇಕಾದ್ರೆ ಆ ಮಗುಗೆ ಬಿರಿ ಮೂಳೆ ಮಾತ್ರ ಉಳ್ಕೊಂಡಿದೆ. ಕಂಡ್ಕಂಡೆಲ್ಲ ತಿನ್ಕೊಬಿಟ್ಟಿದವಲ್ಲ ಮೀನು ಮಿರ್ಚ. ಅವಾಗ ಒಬ್ಬರ ಕಣ್ಣಿಗೂ ಗೋಚರವಾಗದಂತೆ ಒಂದು ಬಾರಿ ಕಲ್ಗವಿಗೆ ಬಂದಿರೋರಂತೆ ವಾಯುದೇವನು. ಹೌದಪ್ಪ. ಆ ಕಲ್ಗೈ ಒಳಗೆ ಔಷಿಕಣ್ಣು ಕುಂತ್ಕೊಂಡ ವಾಯುದೇವನ ಆ ಮಗುವನ್ನ ಮುಂದೆ ಮಡಿಕೊಂಡು, ವಾಯುದೇವ ಇಲ್ಲದ ಮೇಲೆ ಈ ಲೋಕದಲ್ಲಿ 330 ಕೋಟಿ ಜೀವರಾಕ್ಷಿಗಳು, 330 ಕೋಟಿ ಪ್ರಾಣಿಗಳು, ಅಕ್ಕಿ ಪಕ್ಷಿಗಳಿಗೂ ಯಾರಿಗೂ ಉಳಗಾಲ ಇಲ್ಲ. ಇಲ್ಲ ಕಣ್ ಹೇಳೋಣ. ಗಾಳಿ ಇಲ್ಲದ ಮೇಲೆ ಈ ಲೋಕದಲ್ಲಿ ಯಾರು ತಾನೇ ಬದುಕಕ್ ಸಾಧ್ಯ? ನಾವ್ ಬದುಕವೆ. 330 ಕೋಟಿ ದೇವಾಂದೇವತೆಗಳಿಗೂ ಕಷ್ಟ ಆಗೋಯ್ತು. 29 ಕೋಟಿ ಜೀವರಾಕ್ಷಿಗಳಿಗೆಲ್ಲ ಕಷ್ಟವೇ ಆಗೋಯ್ತು ಉಸಿರಿಲ್ಲದ ಮೇಲೆ. ಉಸಿರಾಡ್ತಿದ್ಮೇಲೆ ಯಾರು ಬದುಕಾರೋ? ಹಾ ಹಾ ಈ ವಾಯುದೇವರು ಎಲ್ಲೋ ಸೇರಿದರು. ಈ ಲೋಕದಲ್ಲಿ ಅವರು 3 ದಿನವಾಯ್ತಲ್ಲ ವಾಯುದೇವ ಅಂತ ಈಚೆ ಕಡೆ ನೋಡಿ ಅಂತೇಳಿ ದೇವಮಾನ್ಯರೆಲ್ಲ ಹುಡ್ಕಾಡ್ಕೊಂಡು ತಡ್ಕಾಡ್ಕೊಂಡು ಬರ್ತಾ ಇರೋರಂತೆ. ಹೌದ್ ಕನ್ನಡ. ಬರ್ಬೇಕಾದ್ರೆ ಈ ಕಡೆ ಒಂದು ಕಲ್ಗವಿ, ಆ ಕಲ್ಗವಿ ಹತ್ರ ಒಂದು ಕತ್ತೆ ಏನ್ ಮಾಡಿತ್ತು ಅಂದ್ರೆ ಏನ್ ಮಾಡ್ತಿತ್ತಣ್ಣ? ಆ ಗವಿ ಒಳಗಡೆ ಮಕನ ನುಗ್ಗಿಸ್ಬಿಟ್ಟದೆ, ಗಾಳಿ ತಕೊಂಡ್ ನಿಂತಿತ್ತು. ಕತ್ತೆ ಗಾಳಿ ತಕೊಂಡ್ ನಿಂತಿರುವಾಗ ಈ ದೇವಮಾನ್ಯರೆಲ್ಲ ಹುಡ್ಕಾಡ್ಕೊಂಡು ಬಂದ್ರಲ್ಲ, ಏನಿದು 29 ಕೋಟಿ ಜೀವರಾಕ್ಷಿಗಳೆಲ್ಲ ಗಾಳಿ ಇಲ್ಲದೆ ಸಾಯ್ತಾವೆ. ಹೌದು. ಈ ಕತ್ತೆ ಈ ಗವಿ ಒಳಕ್ಕೆ ತಲೆ ನುಗ್ಗಿಸ್ಬಿಟ್ಟು ಇಷ್ಟು ಬಲವಾಗಿ ನಿಂತದಲ್ಲ,
ಅಂದ್ಬಿಟ್ಟದ ಏನ್ ಮಾಡಿದ್ರು, ಕತ್ತೆ ಕಾಲ ಹಿಡ್ಕೊಂಡು ದರ 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 ದರನ ಈಚೆ ಹೇಳಿದ್ರು ದೇವತಿ ದೇವಮಾನ್ಯರೆಲ್ಲ ಸೇರ್ಕೊಂಡು. ಕತ್ತೆ ಕಾಲ ಅದಕ್ಕೆ ಹೇಳ್ತಾರೆ ಹಿರಿಯರು, ಕಷ್ಟ ಬಂದಾಗ ಕತ್ತೆ ಕಾಲಿಡಿ ಅಂತ ಹೇಳ್ತಾರೆ. ಗಾದೆ ಹಂಗೆ ಕಣ ಹೇಳ. ಆ ದೇವ್ರುಗಳನ್ನು ಕೂಡ ಕತ್ತೆ ಕಾಲಿಡಿದ್ರಂತೆ. ಆಗ ನಮ್ದು ಯಾವ್ದಿನ್ನ ಅವಾಗ ಒಳಗಡೆ ನೋಡಿದರಂತೆ, ವಾಯುದೇವ ಕುಂತಿದ್ರಂತೆ. ಆಹಾ ವಾಯುದೇವ, ಈ ಗವಿ ಒಳಗೆ ಬಂದು ನೀನು ಸೇರಿದ್ಯಪ್ಪ. ನೀನಿಲ್ಲದ ಮೇಲೆ ಈ ಲೋಕದಲ್ಲಿ ಇರಿಬಿಂಬೋತ್ ಕೊಟ್ಟು ಜೀವರಾಕ್ಷಿಗಳಿಗೂ ಉಳಗಾಲ ಇಲ್ಲ ಕಣಪ್ಪ ಇಲ್ಲ ಅಂತೇಳಿ ದೇವತಿ ದೇವಮಾನ್ಯರೆಲ್ಲ ಬೇಡ್ಕೊಳ್ಳುವಾಗ, ನೋಡ್ರಯ್ಯ, ನಾನು ಭೂಲೋಕದಲ್ಲಿ ಎಲ್ಲಾರಿಗೂ ನಾನು ಉಸಿರು ತುಂಬಬೇಕಾದ್ರೆ, ನಾನು ಗಾಳಿಯಾಗಿ ನಾನು ಎಲ್ಕ ದೇವತಿ ದೇವಮಾನ್ಯರಿಗೆಲ್ಲ ನಾನು ಭೂಲೋಕದಲ್ಲಿ ಮೆರಿಬೇಕಾದ್ರೆ ಈ ಆಂಜನೇಯನಿಗೆ ಜೀವಗಾಳಿಗಳನ್ನು ತುಂಬಬೇಕು ನೀವು ಅಂದ್ರು. ಅವಾಗ ದೇವತಿ ದೇವಮಾನ್ಯರೆಲ್ಲ ಮೀನು ಮಿಡ್ಚೆಗೆಲ್ಲ ಆಶೀರ್ವಾದ ಮಾಡಿದ್ರಂತೆ. ಏನಂತ? ನೀವು ತಿಂದಿರ್ತಕ್ಕಂಥ ಮಾಂಸಗಳೆಲ್ಲ ತಂದು ಈ ಮಗಿನ ಶರೀರಕ್ಕೆ ಎಂಟಾಕಿ ಅಂತೇಳಿ ಆಶೀರ್ವಾದ ಮಾಡಿದಾಗ, ಆ ಮೀನುಗಳೆಲ್ಲ ಯಾವ್ಯಾವ ಪ್ರಾಣಿಗಳು ತಿಂದಿದೆ ನೋಡಿ ಕಿತ್ಕೊಂಡು ಕಂಡ್ವಾ ಆ ಕಂದನ್ನ ಎಲ್ಲ ತಂದಿ ಅಲ್ಲಲ್ಲೇ ಎಲ್ಲೆಲ್ಲಿ ಕಿತ್ಕೊಂಡು ತಿಂದಿದ್ದು ಅಲ್ಲಲ್ಲಿಗೆ ಎಂಟಾಕ್ತು. ಎಲ್ಲ ಪ್ರಾಣಿಗಳನ್ನು ಎಲ್ಲಾ ಪ್ರಾಣಿ ತಂದು ಎಂಟಾಕಿದ್ರು ಕೂಡ ಈ ಏಡಿಕಾಯಿ ಮಾತ್ರ ಬರ್ಲಿಲ್ವಂತೆ ತಂದು ಎಂಟಾಕಕ್ಕೆ. ಏಡಿಕಾಯಿ ಅಂದ್ರೆ ಏನಣ್ಣ? ಅದೇ ನಳ್ಳಿ. ಆಹಾ, ಎಷ್ಟೆಷ್ಟೋ ಹೇಳಿದ್ರು ದೇವತಿ ದೇವಮಾನ್ಯವರು, ನೀನ್ ಯಾವ ಜಾಗದಲ್ಲಿ ಕುರ್ಕಿದೆ ನೋಡು ಅದೇ ಜಾಗಕ್ಕೆ ತಂದು ಎಂಟಾಕ್ಬಿಡುಂತ ಎಷ್ಟೆಷ್ಟೋ ಹೇಳಿದ್ರು ಕೇಳಿಲ್ಲ ಇದು. ಆ ನಳ್ಳಿಗೆ ಅವಾಗ ಈ ದೇವರುಗಳೆಲ್ಲ ಸೇರಿ ಆ ನಳ್ಳಿಗೆ ಒಂದು ಶಾಪ ಕೊಟ್ಬಿಡ್ತಾವ್ರೆ. ಏನಂತ ಅಂದ್ರೆ, ನಾವ್ ಎಷ್ಟೆಷ್ಟು ಹೇಳಿದ್ರು ನೀನು ಆ ಮಾಂಸವನ್ನ ಇದು ಕಂಟಾಕ್ತಿರೋ ಕಾರಣ ನಿನ್ನ ಕಾಲುಗಳೆಲ್ಲ ಮುರಿದಿ ಮಡಿಕೆ ಒಳಕಾಕಿ ಎಂಡೆಲೆ ಬೆಂಕಿ ಇಕ್ಕಿ ಚಂದ ಕೊತನ ಬೇಯಿಸಿದ್ರು ನೀನು ಬೇಯ್ದೆ ಕರ್ಕಲಾಗಿ ಉಳ್ಕೊ ನೀನು ಕರ್ಮ ಅನ್ನು ನೀನು ಅಂತೇಳಿ ಆ ನಳ್ಳಿಗೆ ಶಾಪ ಕೊಟ್ರಂತೆ ದೇವತೆಗಳು. ಅದು ಗಂಗೆ ಒಳಗೆ ಯಾವ ಪ್ರಾಣಿ ಹಿಡ್ಕೊಂಡು ತಿಂದ್ರು ಕೂಡ ಅದಕ್ಕೆ ಒಂಚೂರು ಕಂಡ ಇಲ್ದೆ ಹೋಗ್ಲಿ. ಅದಕ್ಕೆ ಆಂಜನೇಯನಿಗೆ ಆ ನಳ್ಳಿ ಕಿತ್ಕೊಂಡು ತಿಂದಂತ ಜಾಗದಲ್ಲಿ ಮುಕ್ಕಾಗಿರೋದು. ಅದಕ್ಕೆ ದೇವಸ್ಥಿಲೆ ಮುಕ್ಕಾದಂಗ ಆಗೋಯ್ತು. ಅವಾಗ ದೇವತಿ ದೇವಮಾನ್ಯರೆಲ್ಲ ಸೇರಿ ಈ ಆಂಜನೇಯನ ಶರೀರಗಳನ್ನ ಮುಟ್ಟಿದ್ರಂತೆ. ಆಂಜನೇಯನ ಶರೀರವೆಲ್ಲ ವಜ್ರದ ಮೈ ಆಗೋಯ್ತು ಆಂಜನೇಯನಿಗೆ. ಅವಾಗ ದೇವೇಂದ್ರ ಎಲ್ಲಾರು ಕೂಡ ಶರಣಗತನಾದರಂತೆ ವಾಯುದೇವನಿಗೆ. ವಾಯುದೇವಾಗ ಬಹಳ ಸಂತೋಷ ಆಯ್ತು. ಆಂಜನೇಯನ ಎತ್ಕೊಂಡು ಆಗ ಎಲ್ಲಿ ಬಂದ್ರು? ಕಯ್ಯ ಆಂಜುನ ದೇವಿ ಹತ್ರ ಬರುತ್ತಾರೆ ತಂದಾನ, ಆಂಜುನ ದೇವಿ ತಂದಾನ. ಆಂಜನ ದೇವಿ ಹತ್ರ ಎತ್ಕೊಂಡ್ಬಂದು ವಾಯುದೇವ ತಗೊಳಮ್ಮ ನಿನ್ನ ಮಗುವನ್ನ ಅಂತೇಳಿ ವಾಯುದೇವ ಕೊಟ್ಬಿಟ್ಟು ಹೊಂಟೋದ್ರು. ಹೌದು. ಆಗ ಆಂಜನ ದೇವಿ ಆ ಮಗುವನ್ನ ಸಾಕ್ತಾ ಇರೋಳಂತೆ ಚಂದಾಗಿ. ಅವ್ರ ಮನೆಯಲ್ಲಿ ಸಾಕಿ ಈ ಮಗುನು ಶ್ರೇಷ್ಠೆ ನೋಡ್ಕೊಂಡು ತಾಯಿ. ಹೆಂಗಪ್ಪ ಮಗಿನ ಶ್ರೇಷ್ಠೆ? ಮಗಿನ ಶ್ರೇಷ್ಠೆ ಅಂದ್ರೆ ಯಾಗ ತಪಸ್ಸುಗಳನ್ನು ಮಾಡೋದ ಭಂಗ ಮಾಡೋದು. ಆಂಜನೇಯ ಈ ಕೆಳಗಿರೋರ್ನೆಲ್ಲ ಕರ್ಕೊಂಡೋಗಿ ಬೆಟ್ಟದ ಮೇಲೆ ಕುಂಡ್ರಿಸೋದು. ಕೇಳ್ಬೇಕವನ್ನ. ಬೆಟ್ಟದ ಮೇಲೆ ಇರೋರ್ನೆಲ್ಲ ಕರ್ಕೊಂಡ್ಬಂದು ಕೆಳಗಡೆ ಬಿಡೋದು. ಸರಿ, ಮತ್ತೀಗ ಕೆಳಗಡೆ ಇರೋರ್ನೆಲ್ಲ ತಗೊಂಡು ಮರದ ಮೇಲೆ ಹಾಕೋದು. ಅವ್ನ ಕೆಲಸ ಇದೆಯಾ? ಆ ಮರದ ಮೇಲೆ ಇರೋರ್ನೆಲ್ಲ ತಂದು ಕೆಳಗಡೆ ಬಿಡೋದು. ಇದೇ ಕೆಲಸ ಆಂಜನೇಯನ ಕೆಲಸ. ಎಲ್ಲ ಐಕ್ಳು ಬುದ್ಧಿ ನಿಜ. ಹೀಗಿರುವಾಗ ತಾಯಿ ನೋಡ್ಕೊಂಡ್ಲಂತೆ. ಆಹಾ, ಏನಾರ ಒಬ್ಬ ಮಗ ಅಂತೇಳಿ ನಾವು ಉಬ್ಬಿಸ್ಕೊಂಡು ಮನೇಲಿ ಇರ್ಸ್ಕೊಂಡ್ರೆ ನಮ್ಗೆ ಹಬ್ಬ ಮಾಡ್ಬಿಡ್ತಾನ ಅಷ್ಟೇ. ಬುಟ್ಟಾನೆ ಇವಾಗ ಹಿಂಗೆ ಆಡೋನು. ಈ ನನ್ನ ಮಗ ಆಂಜನೇಯನ್ನ ನಾವು ಒಳ್ಳೆ ಗುರುಗಳ ಹತ್ರ ಸೇರಿಸ್ಬೇಕು ವಿದ್ಯಾಭ್ಯಾಸಕ್ಕೆ ನನ್ನ ಮಗನ್ನ. ಯಾಕೆಂದ್ರೆ ಒಬ್ಬ ರಾಜನ ಹತ್ರ ಎಷ್ಟು ಭಯಾಭೀತಿಯಿಂದ ಮಂತ್ರಿ ಇರ್ತಾನೆ, ಹೌದಪ್ಪ, ಹಾಗೆ ಈ ಆಂಜನೇಯನ ಗುರುಗಳ ಹತ್ರ ಇರಬೇಕು ಅಂತೇಳಿ ಆಂಜನ ದೇವಿ ಆ ಮಗು ಆಂಜನೇಯನ ಕರೆಕೊಂಡು, ಹೌದಪ್ಪ, ಅಮ್ಮ ಸುಗ್ರೀವನ ಬಳಿಗೆ ಬರುತ್ತಾಳೆ ತಂದನ್ನ ತಂದನ್ನ ತಾನ ಆಂಜನ ದೇವಿ ತಂದನ್ನ. ಯಾವಾಗ ಸುಗ್ರೀವನ ಬಳಿಗೆ ಕರ್ಕೊಂಡು ಬಂದು, ಹೌದು ಸ್ವಾಮಿ, ಈ ಮಗು ಆಂಜನೇಯನಿಗೆ ನೀವು ಒಳ್ಳೆ ವಿದ್ಯಾಭ್ಯಾಸಗಳನ್ನು ಕಲಿಸಬೇಕು ನನ್ನ ಮಗನಿಗೆ ಅಂತೇಳಿ ಆಂಜನ ದೇವಿ ಆಂಜನೇಯನ ಸುಗ್ರೀವನ ಬಳಿಯಲ್ಲಿ ಸೇರಿಸಿ ಮನೆಗೆ ಬಂದ್ರಂತೆ. ಅವರ ತಾಯಿ ಆಂಜನೇಯ ಸುಗ್ರೀವನ ಬಳಿ ಒಳಗೆ ವಿದ್ಯಾಭ್ಯಾಸಗಳನ್ನು ಕಲಿತಾ ಇರೋನಂತೆ. ಯಾಕಪ್ಪ? ಈ ಕಡೆ ಶ್ರೀರಾಮಚಂದ್ರನು ಬೆಳೆದಿ ದೊಡ್ಡವನಾಯ್ತಾ ಇರೋನಂತೆ. ಅಲ್ಲಿ ದಶರಥ ಮಹಾರಾಜ ಅವರ 3 ಜನ ಮುಡಿದಿದ್ರು. ದಶರಥ ಮಹಾರಾಜನು ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ ಕಟ್ಟಬೇಕಂತೇಳಿ ಹೇಳುವಾಗ ಹೌದಪ್ಪ, ಅವರು ಮಡದಿ ಹೇಳ್ತಾ ಇರೋರಂತೆ, ಸ್ವಾಮಿ
ನನ್ನ ಮಗ ಭರತನಿಗೆ ಪಟ್ಟಾಭಿಷೇಕ ಕಟ್ಟಬೇಕು ನೀವು ಅಂತೇಳಿ ನನಗೆ ಬಲಗೈ ಭಾಷೆ ಕೊಡಿ ಅಂತೇಳಿ ಮುಳದಿದ್ದೀರಾದವಳು ತನ್ನ ಗಂಡನ ಹತ್ರ ಭಾಷೆ ತಕ್ಕಬಿಟ್ಲು. ಎಷ್ಟೋ ಜನ ಹಂಗೆ ಕೇಳ್ತಾರೆ, ನಮ್ಮನ್ ಕೇಳ್ದಂಗಲ್ ಬೇಡಣ. ಆದ್ರೆ ಶ್ರೀರಾಮಚಂದ್ರ 14 ವರ್ಷ ವನವಾಸ, ನನ್ನ ಮಗ ಭರತನಿಗೆ ಪಟ್ಟಾಭಿಷೇಕ ಕಟ್ಟಬೇಕಂತೇಳಿ ಕೈಕೆ ಆದವಳು ಆ ಗಂಡನ ಹತ್ರ ಭಾಷೆ ತಗೊಂಡಿದ್ದಾಳಂತೆ. ನಿಜ ನಿಜ. ಹೀಗಿರುವಾಗ ಶ್ರೀರಾಮಚಂದ್ರನು 14 ವರ್ಷ ವನವಾಸಕ್ಕೆ ಹೋಗ್ತಾ ಇರೋನಂತೆ. ಆಗ ಅಯ್ಯೋ ಪಾಪ. ಶ್ರೀರಾಮಚಂದ್ರ, ಲಕ್ಷ್ಮಣ, ಸೀತೆ ಇವರು 3 ಜನಕ್ಕೆ ವನವಾಸಕ್ಕೆ ಹೋಗ್ಬೇಕಾದ್ರೆ ಕಾಡಿಗೆ, ಹೌದು, ಕಾಡಲ್ಲಿ ಶ್ರೀರಾಮಚಂದ್ರನ ಮಡದೆ ಸೀತಾ ಮಾತೆಯನ್ನು ಅಪಹರಣ ಮಾಡಿರೋನಂತೆ ರವಳಾಸೂರನು. ಅಲ್ಲಿ ಅಪಹರಣ ಮಾಡಿರುವಾಗ ಶ್ರೀರಾಮಚಂದ್ರನು ಸುಗ್ರೀವನ ಬಳಿಗೆ ಬಂದು ಸುಗ್ರೀವನ ಜೊತೆ ಒಳಗೆ ಸಂಬಂಧಗಳನ್ನು ಬೆಳೆಸಿ ಅವರು ಆದ್ರೆ ವಾಲಿನ ಕೊಂದು ಸರಿ ಆಂಜನೇಯನಿಗೆ ಹೇಳ್ತಾರನಂತೆ, ಆಂಜನೇಯ ಈ ಸೀತಾಮಾತೆಯನ್ನು ತೊರಗಪ್ಪ ಅಂತ ಆ ಶ್ರೀರಾಮಚಂದ್ರ ಹೇಳಿದಾಗ ಆಂಜನೇಯ ರವಳ ಇರ್ತಕ್ಕಂತ ಬಳಿಗೆ ಹೋಗಿ ಸೀತಾಮಾತೆನ ಅಶೋಕವನದಲ್ಲಿ ಬಚ್ಚಿಟ್ಟಿದ್ದಂತೆ ರವಳನು. ಹೌದಪ್ಪ. ಅವಾಗ ಸೀತಾಮಾತೆ ಇರ್ತಕ್ಕಂತ ನೆಲೆಗಳನ್ನು ನೋಡಿ ಆಂಜನೇಯ ಆದರೂ ಬಂದು ಶ್ರೀರಾಮಚಂದ್ರನಿಗೆ ವಿಚಾರ ತಿಳಿಸಿದ್ರಂತೆ. ಆಂಜನೇಯ ಆಗ ಶ್ರೀರಾಮಚಂದ್ರನು ಕಪ್ಪಿ ಸೈನ್ಯಗಳೆಲ್ಲ ಕರ್ಕೊಂಡು ಹೋಗಿ ಸಮುದ್ರಕ್ಕೆ 100 ಯೋಜನ ಸೇತುವೆಗಳನ್ನು ಕಟ್ಟಿ ಅವರು ಆ ರವಳ ಕುಂಭಕರ್ಣನ ಸಂಹಾರ ಮಾಡಿ ಅವಾಗ ಸೀತಾಮಾತೆನ ಕರ್ಕೊಂಡು ಶ್ರೀರಾಮಚಂದ್ರ, ಸರಿ ಲಕ್ಷ್ಮಣ, ಸೀತಾ, ಆಂಜನೇಯ ಎಲ್ಲ ಅವರು ಅಯೋಧ್ಯಕ್ಕೆ ಹೋಗ್ಬೇಕಂತ ಹೇಳಿ ವಿಮಾನದಲ್ಲಿ, ಹೌದಪ್ಪ, ಆ ಪುಷ್ಪ ವಿಮಾನದಲ್ಲಿ ಸರಿ ಅವರು ಕಡವಿಯ ಒಳಗೆ ಬರುತ್ತಾರೆ. ತಂದಾನ ತಾನ ಆಂಜನೇಯ ಹಡವಿ ಹಾರಣ್ಯದಲ್ಲಿ ಹೌದು ನಮ್ಮ ಅಯೋಧ್ಯ ಪಟ್ಟಣಕ್ಕೆ ಹೋಗ್ಬೇಕಂತೇಳಿ ಪುಷ್ಮ ವಿಮಾನದಲ್ಲಿ ಬರಬೇಕಾದ್ರೆ ಅಲ್ಲಿ ಸಮುದ್ರ ನೋಡಿದ್ರಂತೆ. ಸಮುದ್ರ ಅಂದ್ರೆ ಕಾವೇರಿ ಹೊಳೆ. ಅಲ್ಲೇ ಆ ಕಡೆ ಈ ಕಡೆ ಬೆಟ್ಟ, ಆ ಪುಣ್ಯವಾದಂತಹ ಸ್ಥಳಗಳನ್ನ ನೋಡಿ ಅವರು ನಾ ಇವತ್ತಿಲ್ಲಿದ್ದು ಆಯಾಸಗಳನ್ನ ಕಳ್ಕೊಂಡು ಹೋಗುವ ಅಂತೇಳಿ ಆ ಕಾವೇರಿ ಹೊಳೆ ದಿಡದಲ್ಲಿ ಒಂದು ಮತ್ತಿ ಮರದಂಡೆ ಹೋಗಿ ಕುಂತ್ಕೊಂಡ್ರಂತೆ ಶ್ರೀರಾಮಚಂದ್ರ, ಸೀತಾಮಾತೆ, ಲಕ್ಷ್ಮಣ ಎಲ್ಲ ಹೌದು ಕುಂತ್ಕೊಂಡಾಗ ಸತ್ಯವಂತ ಸೀತೆ ಶ್ರೀರಾಮಚಂದ್ರ ಕುಂತಿರುವಂತಹ ಸ್ಥಳಗಳನ್ನ ಬಿಟ್ಟು ಅವರು ಅಷ್ಟು ದೂರ ಹೋಗಿ ನೋಡದಂತೆ ಆ ಕಾಡಲ್ಲಿ ಇರ್ತಕ್ಕಂಥ ಮರ, ಪಕ್ಷಿ, ಪ್ರಾಣಿಗಳೆಲ್ಲ ನೋಡಿ ತಾಯಿಗೆ ಬಹಳ ಸಂತೋಷ ಆಯ್ತು. ಸಂತೋಷ ಆಗು ಮಾತಲ್ವಣ್ಣ, ಪುಣ್ಯಸ್ಥಾನ. ಆ ಪುಣ್ಯವಾದಂತ ಆ ಕಾಡು ಮೇಡೆಲ್ಲ ನೋಡಿ ತಾಯಿಗೆ ಬಹಳ ಸಂತೋಷ ಆಯ್ತಂತೆ. ಇಲ್ವೇ ಆ ಕಾವೇರಿ ನದಿ ಒಳಗೆ ನಾನು ಹೋಗಿ ಸ್ನಾನ ಮಾಡ್ಕೊಂಡು ಬರ್ಬೇಕಂತೇಳಿ ಸೀತಾಮಾತೆ ಆದವಳು. ಹೌದು ಅವಾಗ ಗಂಗೆಗೆ ತಾಯಿ ಇಳಿದಾಳೋ ತಂದಾನ, ಸೀತಮ್ಮನವರು ತಂದಾನ ಗಂಗೆಗೆ ಇಳಗಿ ಸ್ನಾನ ಮಡಿಗಳ ಮಾಡಿ ಆ ಸೀತಮ್ಮ ಸ್ನಾನ ಮಾಡುವಾಗ ಹೌದು ಅವಳು ಮುತ್ತಿನ ಮೂಗ್ತಿ ಗಂಗೆಗೆ ಬಿದ್ದೋಗಿದೆ. ಹೌದು ಕನ್ನಡ. ಅವಾಗ ಸೀತಮ್ಮ ನೋಡ್ಕೊಳ್ಳಿಲ್ಲ, ಅಲ್ಲಿ ಸ್ನಾನ ಮಾಡ್ಕೊಂಡು ಈಚೆಗೆ ಬರುತ್ತಾರೆ ತಂದಾನ ಸೀತಮ್ಮನವರು. ತಂದಾನ ಸೀತಮ್ಮ ಸ್ನಾನ ಮಡಿಗಳನ್ನ ಮಾಡಿ ಹೌದು ಹೌದು ಈಚೆಗೆ ಬಂದು ನೋಡ್ಕೊಡ್ರಂತೆ. ತಾಯಿ ಮಕವನ ಸಾವರಿ ನೋಡಿದ್ಲಂತಲ್ಲ, ಆಗ ಮೂಗಿನಲ್ಲಿ ಮೂಗ್ತಿ ಇಲ್ಲ. ಸೀತಮ್ಮನಲ್ಲೇ ಅವಳು ಸ್ನಾನ ಮಾಡದಂತ ಜಾಗದಲ್ಲೇ ಬಿದ್ದೋಗಿದೆ ಗಂಗೆ ಒಳಗಡೆ. ಅಯ್ಯೋ ಪಾಪ. ಆಗ ಸೀತಮ್ಮ, ಅಯ್ಯೋ ಅಯ್ಯೋ ಪರಮಾತ್ಮ, ಶಿವ. ನಾನು ಮೂಗ್ನಲ್ಲಿ ಇರ್ತಕ್ಕಂತ ಮೂಗ್ತಿನ ಇಲ್ಲವಲ್ಲ, ಏನ್ ಮಾಡ್ಲಿ ಅಂತೇಳಿ ಸೀತಾಮಾತೆ ತನ್ನಷ್ಟು ತಾನೇ ಒಬ್ಬಳಿಗೊಬ್ಬಳೆ ಬಹಳ ದುಃಖ ಮಾಡ್ತಾ ಇರೋಳಂತೆ. ಯಾಗಪ್ಪ. ನನ್ನ ಗಂಡ ಶ್ರೀರಾಮಚಂದ್ರನಿಗೆ ಹೌದು ಏನ ಹೇಳಲಿ ನಾನು, ಸರಿ ಸರಿ ನಮ್ಮ ತಂದೆಗೆ ಏನಂತ ಹೇಳಲಿ, ಅಯ್ಯೋ ಶಿವನೇ ಆ ಅಯ್ಯೋ ಪರಮಾತ್ಮ, ನಮ್ಮ ತಂದೆಗೆ ಏನಂತ ಹೇಳಿ, ನನ್ನ ಗಂಡ ಶ್ರೀರಾಮಚಂದ್ರನಿಗೆ ಏನಂತ ಹೇಳಿ ನಾನು ಅಂತೇಳಿ ಸೀತಾಮಾತೆ ಆದವರು
ತನ್ನ ಗಂಡನಾದ ಶ್ರೀರಾಮಚಂದ್ರನ ಕೂಕೋತಾ ಇರೋಳಂತೆ. ಯಾಕಪ್ಪ? ಶ್ರೀರಾಮಚಂದ್ರ ಸ್ವಾಮಿ 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 ಅಂತೇಳಿ ಕೂಕೋತಾ ಇರೋಳಂತೆ. ಸೀತಾ ಮಾತೆ ಸೀತಮ್ಮ ಕೂಗಿದಂತ ಕೂಗು ಶ್ರೀರಾಮಚಂದ್ರನಿಗೆ ಅರಿವಾಗ್ಲಿಲ್ಲ, ಗೊತ್ತಾಗ್ಲಿಲ್ಲ. ನನ್ನಂಗ್ ದಡ್ರು ಲಕ್ಷ್ಮಣನಿಗೂ ಅರಿವಾಗ್ಲಿಲ್ಲ. ಇಲ್ಲ ಕಣನು. ಇದ್ಯಾರಿಗ ಅರಿವಾಯ್ತು? ಯಾರ್ ಗಂಡ? ಹಾ ವೀರ ಆಂಜನೇಯನಿಗೆ ಅರಿವಾಗೋಯ್ತು. ಆಂಜನೇಯನಿಗೆ. ಏನಿದು? ನಮ್ಮ ಶ್ರೀರಾಮನ ಮಡದಿ ಸೀತಾಮಾತೆ ಶಬ್ದ ಬರ್ತಾ ಇದೆಯಲ್ಲ ಈ ಕಾಡಿನಲ್ಲಿ. ನೋಡ್ದ? ಶ್ರೀರಾಮ ರಾಮ 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 ಅಂತ ಶಬ್ದ ಬರ್ತಾ ಇದೆಯಲ್ಲ, ಏನಿರ್ಬೇಕು ಅಂತೇಳಿ ಆಗ ಆಂಜನೇಯ ಎದ್ದಿ ಹೋಗಿ ಆ ಸೀತಾಮಾತೆ ಮಖಗಳನ್ನ ನೋಡಿದರಂತೆ. ಹೌದು. ಕಣ್ಣಲ್ಲಿ ನೀರು ಧಾರಾವತಿಯಾಗಿ ಹೋಯ್ತಾರವಂತೆ ಸೀತಮ್ಮನಿಗೆ. ಅವಳು ಮಾತಾಡಬೇಡ ನಾವು. ಅಮ್ಮ ಸೀತಮ್ಮ, ಯಾಕಮ್ಮ ನಿನ್ನ ಕಣ್ಣಲ್ಲಿ ನೀರು? ತಾಯಿ ಹೇಳು, ನನ್ನ ಜೊತೆ ಒಳಗೆ ಯಾಕೆ ನಿನ್ನ ಕಣ್ಣಲ್ಲಿ ನೀರು? ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಶ್ರೀರಾಮಚಂದ್ರನ ಮುಡಿದೆಯಾಗಿ ನೀನು ಸೀತಾಮಾತೆ, ಅಳುದುಂಟೆ ನಿನ್ನ ಕಣ್ಣಲ್ಲಿ ನೀರೇ ತಾಯಿ. ಯಾಕೆ ಹೇಳಮ್ಮ, ಏನು ಸಮಾಚಾರ ಹೇಳು? ಆಂಜನೇಯ ಆಂಜನೇಯ, ಏನ ಹೇಳಲಿ ನಾನು, ಏನಂತ ಹೇಳಲಯ್ಯೋ, ನನ್ನ ಮುತ್ತಿನ ಮೂಗುತಿಯೋ ಗಂಗೆ ಒಳಗೆ ಬಿದ್ದೆವೈತೋ, ನನ್ನ ಮುತ್ತಿನ ಮೂಗುತಿಯೋ ಗಂಗೆ ಒಳಗೆ ಬಿದ್ದೆವೈತೋ, ನನ್ನ ತವರು ಮನೆಯವರು ಕೊಟ್ಟಿದ ಮೂಗುತಿ ನನ್ನ ಗಂಡನಿಗೆ ನಾ ಏನ ಹೇಳಲಿ, ಮೂಗುತಿ ಇಲ್ಲದ ಮೇಲೆ ಯಾಕೆ ತಾನೇ ಬಾಳಾಲೆ, ನನ್ನ ಮೂಗುತಿ ಇಲ್ಲದ ಮೇಲೆ ಯಾಕೆ ತಾನೇ ಬಾಳಾಲೆ, ತಂದ ಅನ್ನ ತಾನ ತಾನೋ ತಂದೆ ನಾನ, ತಂದ ಅನ್ನ ತಾನ ವೀರ ಆಂಜನೇಯ, ತಂದ ಅನ್ನ ತಾನ ವೀರ ಆಂಜನೇಯ. ಕಂದ, ನನ್ನ ತವರು ಮನೆಯಲ್ಲಿ ನನಗೆ ಉಡುಗೊರೆಯಾಗಿ ಕೊಟ್ಟಿರ್ತಕ್ಕಂಥ ಮೂಗುತಿ ಕಂದ, ನನಗೆ ಈ ಮೂಗುತಿಯು ಗಂಗೆಗೆ ಬಿದ್ದೋದ ಮೇಲೆ ನನ್ನ ಗಂಡ ಶ್ರೀರಾಮಚಂದ್ರನಿಗೆ ನಾನು ಏನಂತ ಹೇಳಿ? ಹೇಳಪ್ಪ. ನನ್ನ ತವರು ಮನೆಯವರು ನನಗೆ ಗುರುತಾಗಿ ಕೊಟ್ಟಿದಂತ ಮೂಗುತಿ ನಿಜ. ಇವತ್ತ ಆ ಮೂಗುತಿ ಕಳ್ಕೊಂಡ ಮೇಲೆ ನಾನು ಹುಟ್ಟಿದ ಮನೆಗೂ ಮೆಟ್ಟಿದ ಮನೆಗೂ ಕಳಂಕ ತಂದಂಗ ಆಗೋದಿಲ್ವೇ ಆಂಜನೇಯ? ಹೇಳು. ಕಳಂಕ ತಂದಂಗ ಆಗೋದಿಲ್ವಪ್ಪ? ಸರಿ ಕನ್ನಡ. ಈ ಸೀತಮ್ಮನವ್ರು ಹೇಳಿದ ಮಾತುಗಳನ್ನು ಕೇಳಿ ಆಂಜನೇಯನಿಗೆ ನಗ ಬಂದ್ಬಿಡ್ತಂತೆ. ನಗ ಬರೋ ಮಾತಲ್ವಾ? ಅಮ್ಮ ಅಮ್ಮ, ಈ ಮೂರು ಜಗವನ್ನ ಕಟ್ಟಾಳ್ತಕ್ಕಂತ ನಿನಗಂಡ ಶ್ರೀರಾಮಚಂದ್ರ ಅಂದ್ರೇನು? ಅಂತ ಶ್ರೀರಾಮಚಂದ್ರನ ಮುಡಿದಿಯಾಗಿ ನೀನು, ಏ ಬುಡುತ್ತಾಯಿ, ನಿನಗಂಡ ಶ್ರೀರಾಮಚಂದ್ರನಿಗೆ ಹೇಳಿದ್ರೆ ಇಂತೆ 16 ಮೂಗ್ತಿ ತಂದ್ಕೊಡಬಲ್ಲ. ಆ ಈ ಸಣ್ಣದನ ಮೂಗ್ತಿ ಬಿದ್ದೋದಕ್ಕೆ ಇಷ್ಟು ದುಃಖ ಮಾಡ್ಬೇಕೆ ನೀನು? ಅಯ್ಯೋ ಕಂದ, ನನಗಂಡ ಇಂತೆ 16 ಮೂಗ್ತಿಗಳನ್ನ ತಂದು ಕೊಡ್ಬೋದು ನನಗೆ ಅಂದ್ರೆ ನನ್ನ ತವರು ಮನೆಯವರು ನನ್ಗೆ ಉಡುಗೊರೆಯಾಗಿ ಕೊಟ್ಟಿದಂತ ಮೂಗ್ತಿ ಕಣಪ್ಪ ಇದು ಅಂತೇಳಿ ಸೀತಾಮಾತೆ ಆಂಜನೇಯನ ಜೊತೆ ಒಳಗೆ ಹೇಳ್ಕೊಳ್ಳುವಾಗ ಅವಾಗ ಆಂಜನೇಯ ಹೇಳ್ತಾರಂತೆ, ಅಮ್ಮ ದುಃಖ ಮಾಡಿಬಿಡ ತಾಯಿ. ನೀನು ಕಂದ, ನಾನು ದುಃಖ ತಾಳ್ಲಾರೆ ಆಂಜನೇಯ, ನನಗಂಡ ಶ್ರೀರಾಮಚಂದ್ರನ ಕರ್ಕೊಂಡು ಬರೋಗು ಈ ಮೂಗ್ತಿಯನ್ನ ಎತ್ಕೊಡ್ಲಿ ಅಂದ್ರು. ಏನಂದೆ ತಾಯಿ? ಈ ಮೂಗ್ತಿ ಎತ್ಕೊಳಕ್ಕೆ ನಿನಗಂಡ ಶ್ರೀರಾಮಚಂದ್ರನೇ ಬರ್ಬೇಕೆ? ನನ್ನ ಕೈಯಿಂದ ಆಗಲ್ತೆ ಅಮ್ಮ. ರಾವಳ ಸೂರನು ತಗೊಂಡೋಗಿ ನಿನ್ನನ್ನ ಅಶೋಕ ಒಂದೆಲ್ಲ ಬಚ್ಚಿಟ್ಟಿಡಿದಾಗ ನೆಲೆ ಕಂಡಿಡಿಕೆ ಈ ಆಂಜನೇಯನೇ ಬೇಕಾಗಿತ್ತು. ಇನ್ಯಾರ ಕೈಲ ಕಂಡಿಡಿಕ್ ಆಗ್ಲಿಲ್ಲ. 100 ಏಜಿನ ಸಮುದ್ರಕ್ಕೆ ಸೇತುವೆಗಳನ್ನ ಕಟ್ಟಿ ನಿನ್ನನ್ನ ಗೆದ್ಕೊಂಡು ಬರ್ಬೇಕಾದ್ರೆ ನಿನಗಂಡ ಶ್ರೀರಾಮಚಂದ್ರ ಅವಾಗ ನಾನೇ ಇದ್ದುದು. ಅವಾಗ ಸೇತುವೆ ಕಟ್ಟಬೇಕಾದ್ರೆ ಈ ಕಪಿಗಳೇ ಬೇಕಾಗಿತ್ತು. ಆಗ
ಆದ್ರೆ ಈ ಯುದ್ಧಗಳನ್ನು ಮಾಡುವಾಗ ಲಕ್ಷ್ಮಣನು ಮೂರ್ಛೆ ಹೋಗಿ ಕೆಳಗಡೆ ಬಿದ್ದಾಗ ಸಂಜೀವನಿ ಕಡ್ಡಿ ತರಬೇಕಾದ್ರೆ ಈ ಆಂಜನೇಯನೇ ಬೇಕಾಗಿತ್ತು ಆ ತಾಯಿ. ಬೆಟ್ಟ ಎತ್ಕ ಬರೀ ಜ್ಞಾನ ಬೇಕಾಯ್ತು. ಆದ್ರೆ ತಾಯಿ ಅದಕ್ಕೆಲ್ಲ ಈ ಆಂಜನೇಯನೇ ಬೇಕಾಗಿತ್ತು. ಆಗ ಇವಾಗ ಮಾತ್ರ ನಿನಗಂಡ ಶ್ರೀರಾಮಚಂದ್ರ ಬೇಕು. ಹೇಳ್ತಾಯಿ. ನಿನಗಂಡ ಶ್ರೀರಾಮಚಂದ್ರನಿಗೆ ಈ ಹನುಮಂತನೇ ಬಂಟ. ಹೌದು. ಆ ಶ್ರೀರಾಮ ನನಗೆ ತಂದೆ ಸಮ, ಅಲ್ವೇ? ನೀನು ನನಗೆ ತಾಯಿ ಸಮ. ಹೌದು ಕಣಪ್ಪ. ಹೀಗಿರುವಾಗ ಈ ಸಣ್ಣದೊಂದು ಮೂಕ್ತಿಯನ್ನು ನಾನು ಎತ್ಕೊಡಕ್ ಆಗೋದಿಲ್ವೇ ತಾಯಿ? ನಿನ್ನ ಮಗನ ಕೈಲಿ ಸಾಧ್ಯವಿಲ್ವೇ? ಹೇಳಮ್ಮ, ನಿನ್ನ ಮಗ ಈ ಆಂಜನೇಯನ ಕೈಲಿ ಸಾಧ್ಯವಾಗೋದಿಲ್ವೇ ತಾಯಿ? ನಿನಗಂಡ ಶ್ರೀರಾಮಚಂದ್ರನೇ ಬೇಕೇ? ಹೇಳುತ್ತಾಯಿ. ಹಾಗಿದ ಮೇಲೆ ಕಂದ ಹೋಗಪ್ಪ, ನೀನೇ ಎತ್ಕೊಂಡು ಬರೋಗು ಅಂದ್ರು. ಯಾರು? ಸೀತಾ ಮಾತೆ. ಸೀತಾಮಾತೆ ಹೇಳುವಾಗ ಆಂಜನೇಯ ಶ್ರೀರಾಮನ ಪಾದ ನೆನಕಂಡು ಆಂಜನೇಯ, ಸೀತಮ್ಮನ ಪಾದವ ನೆನಕಂಡು ಆಂಜನೇಯ, ಗಂಗೆಗೆ ಬಾಲ ಬಿಡುತ್ತಾನೆ ತಂದಾನ ಆಂಜನೇಯ, ತಂದಾನ ಗಂಗೆಗೆ ಬಾಲ ಬಿಟ್ಟು ಗರಗರ ಗರನೆ ಬಾಲವ ಬಿಡುವಾಗ ಗಂಗೆ ತನ್ನಷ್ಟು ತಾನು ತಿರುಗ್ತಾ ಇರೋದಂತೆ. ಆಗ ಹೌದಪ್ಪ. ಜಲ ಮುಟ್ಟಿ ಬಾಲ ತಿರುಗುವಾಗ ಆ ಜಲದ ಕಣ್ಣಲ್ಲಿರ್ತಕ್ಕಂಥ ಮೂಕ್ತಿ ಹೌದು. ಮೇಲ್ಗಡಿಕೆಯಾಗ ಬರುತ್ತದೆ ತಂದನ ಸೀತಮ್ಮನ ಮೂಗುತಿ. ತಂದಾನ ಯಾವಾಗ ಆಂಜನೇಯನು ಶ್ರೀರಾಮಚಂದ್ರನ ಪಾದ ನೆನಕಂಡು ಸೀತಾಮಾತೆಯರ ಪಾದ ನೆನಕಂಡು ಹೌದು. ಆ ಗಂಗೆಗೆ ಬಾಲವನ್ನ ಬಿಟ್ಟು ತನ್ನ ಕೋಪದಿಂದ ಬಾಲವನ್ನ ತಿರುಗಿಸುವಾಗ ಜಲದ ಕಣ್ಣು ಮುಟ್ಟಿರೋದಂತೆ ಆಂಜನೇಯನ ಬಾಲ. ನಿಜ ನಿಜ. ಜಲದ ಕಣ್ಣಲ್ಲಿ ಹೋಗಿ ಕಚ್ಚಿರ್ತಕ್ಕಂತ ಮೂಕ್ತಿ ಈ ಬಾಲತಿ ಬೆಳೆ ಮೇಲ್ಗಡೆ ಬಂದ್ಬಿಡ್ತು. ಯಾಲಕ್ಕ ಹೇಳೋಣ ಮುಕ್ತೆ. ಅವಾಗ ಆಂಜನೇಯರ ಮೂಕ್ತಿ ತಕೊಂಡೋಗಿ ಆ ತಾಯಾದ ಸೀತಾಮಾತೆಯರ ಕೈಗೆ ಯಾವಾಗ ಕೊಟ್ರು, ಸೀತಾಮಾತೆಯರು ಬಹಳ ಆನಂದ ಆಗೋಯ್ತು ತಾಯಿಗೆ. ಸಂತೋಷ ಬರೋ ಮಾತಲ್ವೇ? ಅವಾಗ ತಾಯಿ ಆ ಆಂಜನೇಯನ ಯಾವ ರೀತಿ ಕರಿತವಳೆಂದ್ರೆ, ಈ ಮುತ್ತನ್ನ ನನಗೆ ಎತ್ತಿ ಕೊಟ್ಟಿದ ಸ್ವಾಮಿ ನೀನು ಮುತ್ತತ್ರಾಯ ಸಂತೋಷದಿಂದ. ಅಂತೇಳಿ ಆ ತಾಯಿ ಆಗ ನೆನಿತಾ ಇರೋಳಂತೆ. ಎತ್ತಲೋ ಮಾಯಾವಾದೆ ನನ್ನ ಮೂಡಲ ಮುತ್ತೋರಾಯ ಮುತ್ತ ಎತ್ತಿದರಾಯ ಮುತ್ತ ತೋರಾಯ ಎತ್ತಲೋ ಮಾಯಾವತಿ ಸ್ವಾಮಿ ಮುತ್ತ ಎತ್ತಿದರಾಯ ಮುತ್ತೋರಾಯ ಎತ್ತಲೋ ಮಾಯಾವತಿ ವಾಯುದೇವನ ಪುತ್ರ ದೇವಿಯ ಮಗನೇ ವಾಯುದೇವನ ಪುತ್ರ ದೇವಿಯ ಮಗನೇ ಮುತ್ತ ಎತ್ತಿದರಾಯ ಮುತ್ತ ತೋರಾಯ ಎತ್ತಲೋ ಮಾಯಾವದೆ ಮುತ್ತ ಎತ್ತಿದರಾಯ ಮುತ್ತ ತೋರಾಯ ಎತ್ತಲೋ ಮಾಯಾವತಿ ಸ್ವಾಮಿ ಎತ್ತಲೋ ಮಾಯಾವದೆ. ಈ ಪ್ರಕಾರವಾಗಿ ಹೌದು. ಆ ಸೀತಾಮಾತೆ ಆದವರು ಮುತ್ತತ್ರಾಯ 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 ಅಂತೇಳಿ ಕೂಗಿದರಂತೆ. ಆಂಜನೇಯನ ಈ ಯಾರಿಗರವಾಯ್ತು? ಯಾರ್ಗಪ್ಪ? ಈ ಮರದಂಡೆ ಕುಂತಿರ್ತಕ್ಕಂತ ಶ್ರೀರಾಮಚಂದ್ರನ ಪಾದಕರವಾಯ್ತು. ಅವ್ರ ಪತಿಗೆ. ಆಗ ಶ್ರೀರಾಮಚಂದ್ರನು ಏನಿದು ಸೀತಾದವಳು ಈ ಕಾಡಿನಲ್ಲಿ ಮುತ್ತತ್ರಾಯ ಮುತ್ತತ್ರಾಯ ಅಂತ ಕರಿತವಳಲ್ಲ, ಈ ಕಾಡಿನಲ್ಲಿ ಯಾರಿರ್ಬೋದು ನಾನ್ ನೋಡ್ಬೇಕಂತೇಳಿ ಶ್ರೀರಾಮಚಂದ್ರನು ಹೌದು. ಆ ಸೀತಾಮಾತೆ ಹತ್ರ ಬಂದು ನಿಂತ್ಕೊಂಡು ನೋಡಿದ್ರಂತೆ. ಅವಾಗ ಈ ಆಂಜನೇಯನು ಎರಡು ಕಣ್ಣುಗಳನ್ನು ಮುಚ್ಚಿ ಎರಡು ಕೈಗಳನ್ನು ಜೋಡಿಸಿ ರಾಮರು ಜ್ಞಾನ ಮಾಡಿಕೊಂಡು ಸೀತಾಮಾತೆಯವರಿಗೆ ಕೈ ಮುಗಿತಾ ಕುಂತಿರೋನಂತೆ. ಆಂಜನೇಯ ಸೀತಾಮಾತೆ ಆದವರು ಆಶೀರ್ವಾದ ಮಾಡ್ತಾ ಇರೋರಂತೆ ಆಂಜನೇಯನಿಗೆ. ನಿಜ. ಆಗ ಶ್ರೀರಾಮಚಂದ್ರನು ಬಂದು ಸೀತಾ ಸೀತಾ ಅಂತೇಳಿ ಕೂಗಿದ್ರು ಸೀತಮ್ಮ ಮಾತಾಡ್ಲಿಲ್ಲ. ಆಂಜನೇಯ ಆಂಜನೇಯ ಇವನು ಕೂಡ ಮಾತಾಡ್ಲಿಲ್ಲ. ಇಲ್ಲ. ಸ್ವಲ್ಪ ಹೊತ್ತು ಬಿಟ್ಕೊಂಡ ಮೇಲೆ ಈ ಸೀತಮ್ಮನಿಗೆ ಜ್ಞಾನೋದಯ ಬರುತ್ತಂತೆ. ಅಲ್ಲೇ ಸೀತಾ ಏಕೆ
ಇಷ್ಟು ಮೌನಾಗಿ ಈ ಕಾಡಿನಲ್ಲಿ ನೀವು ಮುತ್ತತ್ರಾಯ 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 ಅಂತೇಳಿ ನೀನು ಕರೆದಲ್ಲ, ಯಾರಿರುವರು ಮುತ್ತತ್ರಾಯ ಅಂತ ಈ ಕಾಡಿನಲ್ಲಿ ಸೀತಾ? ಹೇಳು ಸೀತಾ. ಅಂತೇಳಿ ಶ್ರೀರಾಮಚಂದ್ರ ಸೀತಮ್ಮನ್ನ ಕೇಳಬೇಕಾದ್ರೆ ಆಗ ಸೀತಮ್ಮ ಹೇಳ್ತಾ ಇರೋಳಂತೆ, ಸ್ವಾಮಿ ನಾನು ಈ ಗಂಗೆ ಒಳಗೆ ಸ್ನಾನ ಮಡಿಗಳನ್ನು ಮಾಡುವಾಗ ನನ್ನ ಮೂಗಿನಲ್ಲಿ ಇರ್ತಕ್ಕಂಥ ಮೂಗುತಿ ಗಂಗೆಗೆ ಬಿದ್ದೋಗ್ಬಿಡ್ತು. ಅವಾಗ ಈ ಆಂಜನೇಯನು ಓಡ ಬಂದು ನನ್ನ ಮಾತಿಗೆ ತಪ್ಪದೆ ಮೂಗ್ತಿನ ಎತ್ಕ ಬಂದು ನನ್ನ ಕೈ ಕೊಟ್ರು. ಇವರು ಅದಕ್ಕೆ ನನಗೆ ಈ ರೀತಿ ಕೂಗ್ಬೇಕನ್ನೋದು ಅರಿವಾಗ್ಲಿಲ್ಲ ಸ್ವಾಮಿ. ಯಾವುದೋ ಜ್ಞಾನದಲ್ಲಿ ಮುತ್ತತ್ರಾಯ 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 ಅಂತೇಳಿ ನಾನು ಕೂಗಿದೆ ಸಂತೋಷದಿಂದ. ಆಹಾ ಮಡದಿ, ಮುತ್ತತ್ರಾಯ ಅಂತ ಕೂಗ್ಬೇಕಾದ್ರೆ ಅದು ನಿನ್ನಿಚ್ಛೆನೂ ಅಲ್ಲ, ನಮ್ಮಿಚ್ಛೆನೂ ಅಲ್ಲ, ಇದು ದೈವ ಇಚ್ಛೆ. ಹೌದಪ್ಪ. ಆಂಜನೇಯ, ಒಬ್ಬ ತಾಯಿ ಮುತ್ತತ್ರಾಯ ಅಂತೇಳಿ ಹೆಸರಿಡಬೇಕಾದ್ರೆ ಅಷ್ಟು ಸುಲಭ ಅಲ್ಲ ಕಣಪ್ಪ. ಇಲ್ಲ ಕಣೋ, ಅದು ಆ ಭಗವಂತನ ಇಚ್ಛೆ. ನಿಜ. ಆಂಜನೇಯ, ಇಲ್ಲಿಂದಾಕಿ ನಿನಗೆ ಮುತ್ತತ್ರಾಯ ಮುತ್ತತ್ರಾಯ ಅಂತನೇ ನಿನಗೆ ಹೆಸರಾಗ್ಲಿ ಆಗ್ಲಿ ದೇವ್ರೆ ಅಂತೇಳಿ ಶ್ರೀರಾಮಚಂದ್ರ ಹೇಳಿದಾಗ, ಸೀತಾ ಈ ಆಂಜನೇಯ ಮೂಕ್ತಿ ಎತ್ಕ ಬಂದಂತ ಸ್ಥಳ ಯಾವುದು ನೋಡ, ಅದೇನೇ ಸ್ವಾಮಿ. ಶ್ರೀರಾಮಚಂದ್ರ ನೋಡ್ಬೇಕಾದ್ರೆ ನೀರು ಅಲ್ಲಿ ಸುತ್ತಾಗ್ತಾ ಇರೋದಂತೆ. ಏನ್ ಗರ 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 ಗರ್ನೆ ಆ ನೀರು ರೋಂಡ್ ಹೊಡಿತಾ ಇರ್ಬೇಕಾದ್ರೆ ಶ್ರೀರಾಮಚಂದ್ರನಿಗೆ ಭಯ ಬಂದ್ಬಿಡ್ತು. ಭಯ ಬರೋ ಮಾತಲ್ವೇ? ಹಬ್ಬಬ್ಬ, ಈ ಗಂಗೆ ಒಳಗೆ ಆಂಜನೇಯ ಮುತ್ತೆತ್ತವನೆಂದ್ರೆ ಅಷ್ಟು ಸುಲಭವಲ್ಲ, ಸಾಧ್ಯವಲ್ಲ. ಇವನು ಸಾಮಾನ್ಯದ ಪುರುಷನಲ್ಲ. ಇವನು ಮುತ್ತು ಎತ್ತಿದ ಆ ಸ್ಥಳದಲ್ಲಿ ಇದು ನಾಳೆ ಸುತ್ತ ಮಡ ಆಗಲಿ, ತಿರುಣೆ ಮಡ ಅಂತೇಳಿ ನಾಮಕರಣವಾಗಲಿ ಇಲ್ಲೇ ಅಂತೇಳಿ ಶ್ರೀರಾಮಚಂದ್ರನು ಆ ಮುತ್ತೆತ್ತಿದಂತ ಸ್ಥಳಕ್ಕೆ ಒಂದು ಹೆಸರಿಟ್ಟಿರೋರಂತೆ. ಅವಾಗ ನೋಡಪ್ಪ ಮುತ್ತತ್ರಾಯ, ನೀನು ಮುತ್ತಪ್ಪ ಅಂತೇಳಿ ನಾಮಕರಣ ಪಡೆದ ಮೇಲೆ ಈ ಒಳೆಗೆರಿ ದಿಡದಲ್ಲೇ ನೀನು ನೆಲೆಸಿದ್ರೆ ಒಳ್ಳೇದಲ್ಲವೇ ನೀನು ಅಂತೇಳಿ ಶ್ರೀರಾಮಚಂದ್ರ ಹೇಳಿದಾಗ ಆಗ ಆಂಜನೇಯನಿಗೆ ಬಹಳ ದುಃಖ ಬಂದ್ಬಿಡ್ತು. ದುಃಖ ಬರೋ ಮಾತಲ್ವೇ ನಾನು? ಪರಮಾತ್ಮ, ಶಿವ, ಇಲ್ಲಿಗೆ ನಮ್ಮ ತಾಯಿ ಹೇಳಿದಂತ ಮಾತು ಸತ್ಯವಾಯಿತು. ಇಲ್ಲಿಗೆ ನಮ್ಮ ತಾಯಿ ವಿದ್ಯಾಭ್ಯಾಸಕ್ಕೆ ಸೇರಿಸುವಾಗ ನನ್ನ ಕಿವಿಗೆ ಕೊಂಡ್ಲೆಗಳನ್ನ ಇಕ್ಕಿ ಒಂದು ಮಾತು ಹೇಳಿದ್ರು. ಏನಂತ? ನಿನ್ನ ಕಿವಿಲಿರ್ತಕ್ಕಂಥ ಕೊಂಡ್ಲು ಯಾರ ಕಣಿಗೆ ಕಾಣಿಸ್ತವೆ ಅವರೇ ನಿನಗೆ ದೇವ್ರು. ಹೌದಪ್ಪ ಅಂತೇಳಿ ನಮ್ಮ ತಾಯಿ ನನಗೆ ಒಂದು ವಾಗ್ದಾನ ಕೊಟ್ಟಿದ್ರು. ಆ ಮಾತು ಇಲ್ಲಿಗೆ ಸತ್ಯವಾಯಿತು. ಸ್ವಾಮಿ, ನನಗೆ ನೀನೇ ದೇವರು, ನೀನೇ ತಂದೆ. ಈ ಸೀತಾ ಮಾತೆ ನನಗೆ ತಾಯಿ ಅಂತಿಲ್ಲ, ನಾನು ನಿಮ್ಮನ್ನೇ ನಂಬಿದೆ. ನಾನು ಇವತ್ತು ನಡು ನೀರಿನಲ್ಲಿ ಕೈ ಬುಟ್ಟಿ ಹೋಗಿದಂತೆ ಇವತ್ತು ಈ ಆನಂದಡವಿ ಕಾಡ್ನೆ ನೀನು ಇಲ್ಲೇ ಇರಪ್ಪ ನಾವು ಹೋಯ್ತೀವಂತ ಹೇಳ್ತಾ ಇದ್ದೀರಲ್ಲ ಸ್ವಾಮಿ, ಇದು ಯಾವ ಧರ್ಮ? ಹೇಳಿ ತಂದೆ. ಒಬ್ಬ ಮಗನನ್ನ ಈ ಕಾಡಿನಲ್ಲಿ ನೀವು ಬುಟ್ಟಿ ದಿಕ್ಕಿಲ್ದ ಅನಾದ್ರಿ ಹಂಗೆ ನೀವು ಮಾಡ್ಬಿಟ್ಟು ಹೋಗೋದು ಯಾವ ಧರ್ಮ ಸ್ವಾಮಿ? ಹೇಳಿ ಬುದ್ಧಿ ಅಂತೇಳಿ ಆಂಜನೇಯ ಆದವನು ಶ್ರೀರಾಮಚಂದ್ರನ ಕೇಳ್ಕೊತಾ ಇರೋನಂತೆ. ಅಲ್ವೇ? ಆಗ ಸೀತಮ್ಮ ಹೇಳ್ತಾ ಇರೋಳಂತೆ, ಕಂದ ಮುತ್ತತ್ರಾಯ, ಏನಮ್ಮ ನನ್ನೊಬ್ಬನ್ನೇ ಬಿಟ್ಬಿಟ್ಟು ಇವ್ರು ಹೊಂಟೈತವ್ರಿ ಅಂತ ನೀನು ದುಃಖ ಮಾಡಬೇಡ ಕಾಣೋ. ಬೇಡ ಕಣೋ. ನಿನ್ನ ರಾಮದೆಲ್ಲೂ ಶ್ರೀರಾಮಚಂದ್ರನೇ ಅಡಗಿರುವರು. ನಿಜ. ಈ ಶ್ರೀರಾಮಚಂದ್ರನ ಹೃದಯನೇ ನಿನ್ನ ಹೃದಯಕ್ಕೆ ಕೊಟ್ಟಿರುವರು. ಹೌದಪ್ಪ. ನಿನ್ನ ಪರಮ ಭಕ್ತ ಶ್ರೀರಾಮಚಂದ್ರನಿಗೆ ನೀನು ಪರಮ ಭಕ್ತ ಆಗಿರುವಾಗ ಶ್ರೀರಾಮಚಂದ್ರನು ನಿನ್ನ ಆತ್ಮದಲ್ಲೇ ಇರುವರು. ಆಗಬಹುದಮ್ಮ. ನೀನಿಲ್ಲಿ ಮುತ್ತತ್ರಾಯನಾಗಿ ಇಲ್ಲಿ ನೆಲಸಪ್ಪ ನಾವು ಹೋಗ್ತೀವಿ, ನಾವು ಯಾವ ದಿಕ್ಕು ಹೋಗ್ತೀವಿ ಅದೇ ಕಡೆ ನಿನ್ನ ಮಕ ಹಾಕೊಂಡು ಇರಪ್ಪ ಅಂತೇಳಿ ಸೀತಮ್ಮ ಹೇಳಿದಾಗ, ಇಲ್ಲ ತಾಯಿ, ನಾನು ಮಾತ್ರ ನಿಮ್ಮನ್ನು ಬಿಟ್ಟು ಖಂಡಿತವಾಗ್ಲೂ ಇರೋದಿಲ್ಲ ನಾನು ಅಂತೇಳಿ ಆಂಜನೇಯ ಹೇಳಿದಾಗ ಆಗ ಶ್ರೀರಾಮಚಂದ್ರ ಹೇಳ್ತಾ ಇರೋದಂತೆ, ಏನಂತ? ಆಂಜನೇಯ, ನಾವು 14 ವರ್ಷ ವನವಾಸ ಬರ್ಬೇಕಾದ್ರೆ ನಮ್ಮ ತಂದೆ ಆಡ್ತಕ್ಕಂಥ ಒಂದೇ ಒಂದು ಮಾತುಗೋಸ್ಕರ ನಾವು ಕಾಡಿಗೆ ಬಂದು, ಅಲ್ವೇನಪ್ಪ? ನೀನು ನಿಮ್ಮ ತಾಯಿ ಆಡಿದಂತ ಮಾತನ್ನ ನೀನು ಮೀರ್ತೀಯಪ್ಪ. ಹಾಗಿದ್ಮೇಲೆ ಸ್ವಾಮಿ, ಸೀತಮ್ಮನವರು ಹೇಳುವಂತ ಮಾತನ್ನು ನಾನು ಮೀರುವುದಿಲ್ಲ. ನನಗೆ ಯಾವಾಗ ನೀವು ದರ್ಶನ ಕೊಡ್ತೀರಿ ಸ್ವಾಮಿ? ನೋಡಪ್ಪ, ನಾಳೆ ಕಲಿಯುಗದಲ್ಲಿ ರಾಮಂದ್ರ ಅಂತ ಹೇಳಿ ಆ ರಾಮಂದ್ರದಲ್ಲಿ ನನ್ನ ಜ್ಞಾನವನ್ನು ಮಾಡ್ತಾರೆ, ಎಲ್ಲಾರು ನನಗೆ ಪೂಜೆ ಮಾಡ್ತಾರೆ. ಆ ಪೂಜೆ ಮಾಡುವಂತ ಭಕ್ತರೆಲ್ಲ ನಿನಗೇ ಪೂಜೆ ಮಾಡ್ಲಪ್ಪ. ಮೊದಲನೇ ಪೂಜೆ ನಿನಗೆ ನಡೀಲಿ. ಯಾರಿಗಲ್ಲಿ ನಾನು ರೂಪ ದರ್ಶನ ಕೊಡದೇ ಇದ್ರು ನಿನಗೆ ಮಾತ್ರ ನಾನು ನಿಜ ರೂಪ ತೋರಿಸ್ತೀನಿ ಅಂದ್ರು ರಾಮ ಅಂತೇಳಿ ಶ್ರೀರಾಮಚಂದ್ರ ಆಂಜನೇಯನಿಗೆ ಹೇಳ್ಬಿಟ್ಟು, ಸರಿಯಪ್ಪ. ಆಗ ಸೀತಮ್ಮ, ಶ್ರೀರಾಮ ಲಕ್ಷ್ಮಣ ಎಲ್ಲ ನಾವು ಅಯೋಧ್ಯ ಪಟ್ಟಣಕ್ಕೆ ಹೋಗ್ಬೇಕಂತ ಹೇಳಿ ಅವರು ಒಳಗೇರಿಯ ಬಿಡುತ್ತಾರೆ. ರಾಮ
ರಾಮ ರಾಮಯ್ಯ ರಘು ರಾಮ ರಾಮ. ಈ ಕಡೆ ಶ್ರೀರಾಮಚಂದ್ರ ಹೊಂಟದ ಮೇಲೆ ಸ್ವಾಮಿ ಮೂಡಲ ಮುತ್ತಪ್ಪ ಹೌದಪ್ಪ. ಆ ಕಾವೇರಿ ಹೊಳೆ ದಿಡದಲ್ಲಿ ವಂಗೆ ಮರದಂಡೆ ಕುಂತು ಜ್ಞಾನಗಳನ್ನು ಮಾಡಿ ಸ್ವಾಮಿ ಹೌದು. ಅವರು ಕಕ್ಕೆ ಮರದಂಡೆ ಹೊರಗೋತಾರೆ. ಮುತ್ತಪ್ಪ ಶರಣ ಕಕ್ಕೆ ಮರದಂಡೆ ಕುಳಿತಿರುವಾಗ ಮೂಡಾಲ ಮುತ್ತಯ್ಯ ಆ ಕಡೆ ನೋಡು ಕಾವೇರಮ್ಮ ಬರುತ್ತಾಳೆ. ಕಾವೇರಮ್ಮ ಈ ಕಡೆ ಹೌದು. ಸ್ವಾಮಿ ಮೂಡಲ ಮುತ್ತತ್ರಾಯ ಆ ಕಕ್ಕೆ ಮರದಂಡೆ ಹೊರಗಿರಬೇಕಾದ್ರೆ ಆ ಕಡೆ ಬರ್ತಾ ಇರೋಳಂತೆ ಗಂಗಮ್ಮ. ಏನು ಈ ಬೆಟ್ಟಕ್ಕೂ ಆ ಬೆಟ್ಟಕ್ಕೂ ದೊಡ್ಡ ಸಮುದ್ರವಾಗಿ ತಾರಾಮಂಡಲ ಹೊಡಿತಾ ಇರೋಳಂತೆ ಗಂಗಾದೇವಿ. ಅಲ್ಲಿ ಅಂದ್ರೆ ಅವಳಿಗೆ ಯಾವ ಕಡೆಗೂ ಜಾಗನೇ ಇಲ್ಲ. ಇಲ್ಲ. ಈ ಬೆಟ್ಟಕ್ಕೂ ಆ ಬೆಟ್ಟಕ್ಕೂ ದೊಡ್ಡ ಸಮುದ್ರವಾಗಿ ಮೂಡಲ ಮುತ್ತತ್ರಾಯಿನ ಮಧ್ಯ ಸಿಕ್ಕಿಸ್ಕೊಂಡು ಸುತ್ತ ಬಳಸ್ಕೊಬಿಟ್ಲಂತೆ ಗಂಗಮ್ಮ. ಉಕ್ಕಣ್ಣ ಮುತ್ತಪ್ಪ ಒಂದು ಯೋಚನೆ ಮಾಡಿದ್ರು, ಅಯ್ಯೋ ನಮ್ಮ ತಂದೆ ಶ್ರೀರಾಮಚಂದ್ರ ನೀನಿಲ್ಲಿ ಮುತ್ತಪ್ಪನಾಗಿ ನೆಲೆಸಪ್ಪ ಅಂತ ಹೇಳ್ಬಿಟ್ಟು ಹೊಂಟೋದ್ರು. ನನ್ನ ನಾನು ಈ ಕಕ್ಕೆ ಮರದಂಡೆ ಇಲ್ಲಿ ನೆಲೆಸಬೇಕಾದ್ರೆ ನನಗೆ ಇಲ್ಲಿ ಜಾಗನೇ ಇಲ್ವಲ್ಲ. ಈ ಗಂಗಮ್ಮನಿಗೆ ಹೆತ್ಲಾಗೂ ಜಾಗ ಇಲ್ವೇ ಹೋಗಕ್ಕೆ. ಈ ಬೆಟ್ಟ ಗುಡ್ಡಿಯೆಲ್ಲ ಈ ರೀತಿ ಬಳಸ್ಕೊಂಡು ನಾನು ಮಧ್ಯ ಕುಂತ್ಕೊಂಡು ಏನ್ ಮಾಡ್ಲಿ ನಾನು ಅಂತೇಳಿ ಮೂಡಲು ಮುತ್ತತ್ರಾಯ ಗಂಗಾದೇವಿನ ಕರೆದಿ 3 ಮಾತು ಬುದ್ಧಿ ಹೇಳ್ತಾ ಇರೋರಂತೆ. ಏನಂತ? ಗಂಗಮ್ಮ ಗಂಗಮ್ಮ, ಏನಪ್ಪ? ನನಗಿಲ್ಲಿ ದೇವಾಲಯ ಆಗ್ಬೇಕು. ನಾಳೆ ನಾನು ಬರುವಂತ ಭಕ್ತರುಗಳು ಯಾವ ರೀತಿ ಪೂಜೆ ಮಾಡ್ತಾರ ತಾಯಿ ಇಲ್ಲಿಗೆ ಬಂದು? ಹೆಂಗಪ್ಪ? ನೀನೆಲ್ಲಾರ ಬೇರೆ ಕಡೆ ಹೋಗವ್ವ ಅಂದ್ರು. ಸ್ವಾಮಿ ಮುತ್ತಪ್ಪ, ನೀವ್ ಹೇಳದಂತ ಮಾತು ದಿಟ್ವೆ. ನಿಮ್ಗೆ ಇಲ್ಲಿ ಗೋಪುರ ಆಗ್ಬೇಕು, ಭಕ್ತರುಗಳೆಲ್ಲ ಇಲ್ಲಿ ಬರಬೇಕು. ನಿನಗೆ ಸರಿ, ನನಗೆ ಹೋಗಕ್ಕೆ ಜಾಗನೇ ಇಲ್ವೇ ಅಂದ್ರ ಗಂಗಮ್ಮ. ಹಾಗಿದ್ಮೇಲೆ ನಾನು ನಿನ್ಗೆ ಒಂದು ಜಾಗ ತೋರಿಸ್ತೀನಿ, ಆ ಜಾಗದಲ್ಲಿ ಹೋಯ್ತೀನವ. ಹೋಯ್ತೀನಿ. ಹಾಗ್ಲಿ ಕಣಪ್ಪ, ನೀನು ಎಲ್ಲಿ ತೋರಿಸ್ತೀಯ ಅಲ್ಲಿ ಹೋಗ್ತೀನಿ ಅಂದ್ಲು ಗಂಗಮ್ಮ. ಆಗ ಸ್ವಾಮಿ ಮೂಡಲು ಮುತ್ತಪ್ಪ ಆ ಕಾವೇರಿ ಹೊಳೆಯಿಂದ ಅವರು ಮುಂದಲ ಬೆಟ್ಟಕ್ಕೆ ಪಾದ ಊರುತ್ತಾರೆ. ಮುತ್ತಪ್ಪ ಸ್ವಾಮಿ ಪಾದವ ತಗದಿ ಮುಂದಲ ಬೆಟ್ಟಗೆ ಮಡಗಿ ಸ್ವಾಮಿ ಒಮ್ಮಗಲ ಬೆಟ್ಟವ ಎಡಗಾಲೆಲ್ಲೇ ಒದಿಯುತ್ತಾರೆ. ಒಮ್ಮಗಲ ಬೆಟ್ಟವ ಒಮ್ಮಗಲ ಬೆಟ್ಟವ ಎಡಗಾಲೆಯಲ್ಲಿ ಒತ್ತಾಗ ಕಾವೇರಮ್ಮನಿಗೆ ದಾರಿ ತೋರುತ್ತಾರೆ. ಮುತ್ತಪ್ಪ ಸ್ವಾಮಿ ಸ್ವಾಮಿ ಮುತ್ತಪ್ಪ ಹೌದಪ್ಪ. ಕಾವೇರಿ ಹೊಳೆಯಿಂದ ಮುಂದಲ ಬೆಟ್ಟಕ್ಕೆ ಅವನ ಪಾದ ಊರುದ್ರಂತೆ. ಮುತ್ತತ್ರಾಯ ಇನ್ನೊಂದು ಪಾದವನ್ನು ತೆಗೆದು ಒಮ್ಮಗಲ ಬೆಟ್ಟಕ್ಕೆ ಜಾಡಿಸಿ ಹೋದ್ರಂತೆ ಸ್ವಾಮಿ. ಕಾವೇರಮ್ಮಂಗ್ ದಾರಿ ಮಾಡಿಕ್ಕ ಆ ಒಮ್ಮಗಲ ಬೆಟ್ಟ ಭಾಗ ಆಗೋಯ್ತು. ಅಲ್ಲಿ ಆ ಕಡಾರದ ಈ ಕಡಾರದ ಹಾಗೆ ಕಾವೇರಮ್ಮನಿಗೆ ದಾರಿ ಆಗೋಯ್ತು. ಹೌದಪ್ಪ. ಆಗ ಕಾವೇರಮ್ಮ ಬೆಟ್ಟ ಗುಡ್ಡೆ ಹೊಡ್ಕೊಂಡು ಹೋಗ್ತಾ ಇರೋಳಂತೆ ಕೆಳಮಕ್ಕನಿಗೆ. ಮಕ್ನಾರಿಕ